ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ್ ಮ್ಯಾಗಜಿನ್ 2024 ಆಗಸ್ಟ್ ತಿಂಗಳಿನ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಮುಂಬರುವಂತಹ ಕೆಎಎಸ್ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಕರೆಂಟ್ ಅಫೇರ್ಸ್, ಹಾಗೆ ಕೇಂದ್ರ ಸರ್ಕಾರ ನಡೆಸುವಂತಹ RPF ಮತ್ತು SSC ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಪ್ರಚಲಿತ ಘಟನೆಗಳು ಕಂಡುಬರುತ್ತವೆ ಸ್ನೇಹಿತರೆ. ಆದ ಕಾರಣ ಈ ವಿಡಿಯೋವನ್ನು ತಾವೆಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, 2024ರಲ್ಲಿ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ PG ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ಹೂ ವಿಲ್ ಬಿ ಅವಾರ್ಡೆಡ್ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ PG ಇನ್ 2024? ಎ ಆಪ್ಷನ್ಸ್ ಏನಪ್ಪಾ ಅಂತ ಕೇಳಿದ್ರೆ ನರೇಂದ್ರ ಮೋದಿ, ಬಿ ಆಪ್ಷನ್ಸ್ ಎಸ್ ಜೈಶಂಕರ್, ಮೂರನೇ ಆಪ್ಷನ್ಸ್ ಏನಪ್ಪಾ ಅಂತ ಕೇಳಿದ್ರೆ ದ್ರೌಪದಿ ಮುರ್ಮು, 4 ಆಪ್ಷನ್ಸ್ ಯಾವ್ದಪ್ಪ ಅಂತ ಕೇಳಿದ್ರೆ ಅಮಿತ್ ಶಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ್ದ್ರಿ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದ್ರೌಪದಿ ಮುರ್ಮು. ಈ ದ್ರೌಪದಿ ಮುರ್ಮು ಇವರಿಗೆ 2024ರಲ್ಲಿ PG ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ PG ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರಿಗೆ ನೀಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರಿಗೆ PG ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ PG. ಇದು PG ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಹಾಗಾದ್ರೆ ಈ PG ದೇಶದ ಅಧ್ಯಕ್ಷರು ಯಾರಪ್ಪ ಅಂತ ಕೇಳಿದ್ರ ರತು ವಿಲಿಯಂ. ರತು ವಿಲಿಯಂ ಮೈವಲಿಲಿ ಕಂಟೋನಿವೆರೆ. ರತು ವಿಲಿಯಂ ಮೈವಲಿಲಿ ಕಟೋನಿವೆರೆ ಇವರು PG ದೇಶದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೆಕ್ಸ್ಟ್, ಅದೇ ರೀತಿಯಾಗಿ ಈ PG ದೇಶದ ಪ್ರಧಾನಮಂತ್ರಿ ಯಾರಪ್ಪ ಅಂತ ಕೇಳಿದ್ರ ರಬುಕಾ, ಅಂದ್ರೆ ಸಿತಿವೇನಿ ರಬುಕಾ. ಸಿತಿವೇನಿ ರಬುಕಾ. ಸಿತಿವೇನಿ ರಬುಕಾ ಇವರು PG ದೇಶದ ಪ್ರಧಾನ ಮಂತ್ರಿಗಳು. ನೆಕ್ಸ್ಟ್, ಅದೇ ರೀತಿಯಾಗಿ ಈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರಿಗೆ ಸುರಿನಾಮ್ ದೇಶದ ಸುರಿನಾಮ್ ದೇಶದ ಪ್ರಶಸ್ತಿ, ದಕ್ಷಿಣ ಆಫ್ರಿಕಾದ ಪುಟ್ಟ ರಾಷ್ಟ್ರ ಸುರಿನಾಮ್ ದೇಶವು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸುರಿನಾಮ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂತ ಕೇಳಿದ್ರೆ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್. ಇದು ಸುರಿನಾಮ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನೀಡಿದ್ದಾರೆ. ಅದು ಎಷ್ಟರಪ್ಪ ಅಂತ ಕೇಳಿದ್ರೆ 2023 ಮೇ 5ರಂದು ಪ್ರದಾನ ಮಾಡಲಾಯಿತು. ಹಾಗಾದ್ರೆ ಈ ಸುರಿನಾಮ್ ದೇಶದ ಅಧ್ಯಕ್ಷರು ಯಾರಪ್ಪ ಅಂತ ಕೇಳಿದ್ರೆ ಚಂದ್ರಿಕಾ ಪೆರ್ಸಾದ್ ಸಂತೋಖಿ ಇವರು ಸುರಿನಾಮ್ ದೇಶದ ಅಧ್ಯಕ್ಷರು. ನೆಕ್ಸ್ಟ್, ಎರಡನೇ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ 2024ರ ಡಬಲ್ಸ್ ಪುರುಷರ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಗೆದ್ದ ಭಾರತೀಯ ಯಾರು?
ಹೂ ಈಸ್ ದ ಇಂಡಿಯನ್ ಹೂ ವಿಲ್ ವಿನ್ ದ 2024 ಮೇನ್ಸ್ ಡಬಲ್ಸ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್? ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರ ರೋಹನ್ ಬೋಪಣ್ಣ. ಯಾವ್ದ್ರಿ? ರೋಹನ್ ಬೋಪಣ್ಣ ಇದಕ್ಕೆ ಸರಿಯಾದಂತಹ ಉತ್ತರ. ಸರ್, ಹಾಗಾದ್ರೆ ಈ ಆಪ್ಷನ್ಸ್ನಾಗ ಹೆನ್ರಿ ಪ್ಯಾಟನ್ ಅಂತ ಕೊಟ್ಟಿರಲಿಲ್ಲ, ಯಾಕಂತ ಕೇಳ್ಬೋದು ನೀವು. ಇದು ಏನಪ್ಪಾ ಅಂದ್ರ ಇತ್ತೀಚೆಗೆ ವಿಂಬಲ್ಡನ್ ಓಪನ್ ಟೆನ್ನಿಸ್ ಗೆದ್ದಂತಹ ಡಬಲ್ಸ್ ಯಾರಪ್ಪ ಅಂತ ಕೇಳಿದ್ರೆ ಹೆನ್ರಿ ಪ್ಯಾಟನ್. ಹೆನ್ರಿ ಪ್ಯಾಟನ್ ಇವರು ವಿಂಬಲ್ಡನ್ ನಲ್ಲಿ ಏನಪ್ಪಾ ಅಂದ್ರ ಡಬಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಮೇಟ್ ಪಾವಿಕ್. ಯಾರಿ? ಮೇಟ್ ಪಾವಿಕ್ ಇವರು ಫ್ರೆಂಚ್ ವಿಂಬಲ್ಡನ್ ನಲ್ಲಿ ಡಬಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ರೋಹನ್ ಬೋಪಣ್ಣ ಅವರ ಜೊತೆಗೆ ಆಸ್ಟ್ರೇಲಿಯನ್ ಡಬಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಪ್ಪ ಅಂತ ಕೇಳಿದ್ರೆ ಮ್ಯಾನ್ತೆ ಎಂಬೆಲ್. ಇವರು ಕೂಡ ಏನಪ್ಪಾ ಅಂದ್ರೆ 2024 ಪುರುಷರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ನಲ್ಲಿ ಗೆದ್ದಂತಹ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಅಂದ್ರೆ ಡಬಲ್ಸ್ ಪುರುಷರ ವಿಜೇತರು ಯಾರ್ಯಾರಪ್ಪ ಅಂತ ಕೇಳಿದ್ರೆ ರೋಹನ್ ಬೋಪಣ್ಣ. ಯಾರಿ? ರೋಹನ್ ಬೋಪಣ್ಣ ಇವರು ಭಾರತ ದೇಶದವರು. ಮ್ಯಾನ್ತೆ ಎಂಬೇದನ್ ಇವರು ಆಸ್ಟ್ರೇಲಿಯಾ ದೇಶದವರು. ನೆಕ್ಸ್ಟ್ ಅದೇ ರೀತಿಯಾಗಿ ಆಸ್ಟ್ರೇಲಿಯನ್ ಓಪನ್ಸ್ ಅಂದ್ರೆ ಡಬಲ್ಸ್ ಪ್ರಶಸ್ತಿ ಪಡೆದುಕೊಂಡಂತಹ ಮಹಿಳೆ ಯಾರಪ್ಪ ಅಂತ ಕೇಳಿದ್ರೆ ಹಿಸ್ ಸೂವಿ. ಯಾವ ದೇಶಪ್ಪ ಅಂತ ಕೇಳಿದ್ರೆ ಇದು ಚೀನಾ ದೇಶ. ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರೆ ಎಲಿಸ್ ಮೆಟನ್ಸ್ ಇವರು ಡಬಲ್ಸ್ ಮಹಿಳಾ ವಿಜೇತರು. ಅದೇ ರೀತಿಯಾಗಿ ಆಸ್ಟ್ರೇಲಿಯನ್ ಮಿಶ್ರ ಡಬಲ್ಸ್ ಪಡೆದುಕೊಂಡಾರಪ್ಪ ಅಂತ ಕೇಳಿದ್ರೆ ಹಿಮ್ಸ್ ಸೂವಿ ಮತ್ತು ಜಾನ್ ಜೆಲೆಸ್ಕಿ. ಅಂದ್ರೆ ಒಂದು ಪುರುಷ ಮತ್ತು ಮಹಿಳೆ ಆಡುವಂತಹ ಕ್ರೀಡೆ ಮಿಶ್ರ ಡಬಲ್ಸ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಫ್ರೆಂಚ್ ಡಬಲ್ಸ್ ವಿಜೇತರು ಯಾರಪ್ಪ ಅಂತ ಕೇಳಿದ್ರೆ ಪುರುಷರದಾಗ ಮೆಟ್ ಪಾವಿಕ್. ಮೆಟ್ ಪಾವಿಕ್ ಒಬ್ಬರು, ಇವರು ಕ್ರೊವೇಷಿಯಾ ದೇಶದವರು. ನೆಕ್ಸ್ಟ್ ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರೆ ಮಾರ್ಸೆಲೋ ಅಲೆವಾರೋ ಇವರು ಎಲ್ ಸ್ವಾಲ್ಡರ್ ದೇಶದವರು. ನೆಕ್ಸ್ಟ್ ಅದೇ ರೀತಿಯಾಗಿ ಫ್ರೆಂಚ್ ಓಪನ್ಸ್ ಅಂದ್ರೆ ಡಬಲ್ಸ್ ಮಹಿಳಾ ಪುರುಷರಲ್ಲಿ ವಿಜೇತರು ಯಾರಪ್ಪ ಅಂತ ಕೇಳಿದ್ರೆ ಕೋಕೋ ಗಾಫ್ ಇವರು ಆಸ್ಟ್ರೇಲಿಯಾ ದೇಶದವರು. ಅದೇ ರೀತಿಯಾಗಿ ಇನ್ನೊಬ್ರು ಯಾರಪ್ಪ ಮಹಿಳೆ ಅಂತ ಕೇಳಿದ್ರೆ ಕಟೆರಿನಾ ಸಿನಿಯಾಕೋವಾ ಇವರು. ನೆಕ್ಸ್ಟ್ ಅದೇ ರೀತಿಯಾಗಿ ಈಗ ಫ್ರೆಂಚ್ ಓಪನ್ ಟೆನ್ನಿಸ್ ಅದಲ್ಲ, ಇದರಲ್ಲಿ ಮಿಶ್ರ ಡಬಲ್ಸ್ ವಿಜೇತರು ಯಾರಪ್ಪ ಅಂತ ಕೇಳಿದ್ರೆ ದೇಸಿರೆ ಕ್ರಾವಿಜಿಕ್ ಇವರು ಅಮೆರಿಕ ದೇಶದವರು. ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರೆ ನೀಲ್ ಸುಕ್ಸ್ಬಿ ಇವರು ಬ್ರಿಟನ್ ದೇಶದವರು. ನೆಕ್ಸ್ಟ್ ಅದೇ ರೀತಿಯಾಗಿ ಈಗ ಪ್ರಸ್ತುತ ನಡೆದಂತಹ ಕ್ರೀಡೆ ಯಾವುದಪ್ಪ ಅಂತ ಕೇಳಿದ್ರು ವಿಂಬಲ್ಡನ್ ಕ್ರೀಡೆ. ಇದು ವಿಂಬಲ್ಡನ್ ಓಪನ್ ಟೆನ್ನಿಸ್ ಇದೆಲ್ಲ, ಇದು ಅತ್ಯಂತ ಹಳೆಯ ಕ್ರೀಡೆ. ಈಗ ವಿಂಬಲ್ಡನ್ ಕ್ರೀಡೆಯಲ್ಲಿ ಡಬಲ್ಸ್ ಪುರುಷರು ವಿಜೇತರು ಯಾರಪ್ಪ ಅಂತ ಕೇಳಿದ್ರೆ ಹೆನ್ರಿ ಪ್ಯಾಟನ್ ಇವರು UK ದೇಶದವರು, ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ದೇಶದವರು. ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರೆ ಹ್ಯಾರಿ ಲಿಯೋವಾರ್ ಇವರು ಫಿನ್ಲ್ಯಾಂಡ್ ದೇಶದವರು.
ಲಿಯೋ ವಾರ್ ಇವರು ಫಿನ್ಲ್ಯಾಂಡ್ ದೇಶದವರು. ನೆಕ್ಸ್ಟ್ ಅದೇ ರೀತಿಯಾಗಿ ವಿಂಬಲ್ಡನ್ ಡಬಲ್ಸ್ ಮಹಿಳಾ ವಿಜೇತರು ಯಾರಪ್ಪ ಅಂತ ಕೇಳಿದ್ರೆ ಕ್ಯಾಟರಿನಾ ಸಿನಿಯಾಕೋವಾ. ಕ್ಯಾಟರಿನಾ ಸಿನಿಯಾಕೋವಾ ಇವರು ಜಗ್ ಅಮೆರಿಕನ್ ದೇಶದವರು. ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರ ಟೇಲರ್ ಟೌನ್ಸ್ಟೆಡ್ ಇವರು ಜಗ್ ಅಮೆರಿಕ ದೇಶದವರು. ಅಂದ್ರೆ ಇವರಿಬ್ರು ಒಂದೇ ದೇಶದವರು. ಅದೇ ರೀತಿಯಾಗಿ ಮಿಶ್ರ ಡಬಲ್ಸ್ ವಿಂಬಲ್ಡನ್ ನಲ್ಲಿ ಮಿಶ್ರ ಡಬಲ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಜಾನ್ ಜೆಲೆಸ್ಕಿ ಇವರು ಪೋಲೆಂಡ್ ದೇಶದವರು. ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರೆ ಹಿಮ್ಸ್ ಸೂವಿ ಇವರು ಚೈನೀಸ್ ತೈಪಿ ದೇಶದವರು. US ಓಪನ್ ಟೆನ್ನಿಸ್ ಇನ್ನೂ ನಡೆದಿಲ್ಲ, ನಡೆದ ಮೇಲೆ ಹೇಳ್ತೇವೆ ಸ್ನೇಹಿತರೆ. ನೆಕ್ಸ್ಟ್ ಈ 2024 ಸಾಲಿನ ಗ್ರ್ಯಾಂಡ್ ಸ್ಲಾಮ್ಗಳು ಕ್ರೀಡೆಗಳು ಯಾವ್ದಪ್ಪ ಅಂತ ಕೇಳಿದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್. ಯಾವ್ದ್ರಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್. ಈ ಕ್ರೀಡೆ ಏನಪ್ಪಾ ಅಂದ್ರೆ ಜನವರಿಯಿಂದ ಫೆಬ್ರವರಿ ತನ ನಡೆಯುವಂತಹ ಕ್ರೀಡೆ ಯಾವ್ದಪ್ಪ ಅಂತ ಕೇಳಿದ್ರು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್. ಹಾಗಾದ್ರೆ ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಸ್ಥಾಪನೆಯಾಗಿದ್ದು ಅಂತ ಕೇಳಿದ್ರೆ 1905ರಲ್ಲಿ ಈ ಕ್ರೀಡೆ ಸ್ಥಾಪನೆಯಾಯಿತು. ಇದು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಆಡುವಂತಹ ಕ್ರೀಡಾಂಗಣ ಯಾವ್ದಪ್ಪ ಅಂತ ಕೇಳೋದು ಹಾರ್ಡ್ ಕೋರ್ಟ್. ಯಾವ್ದ್ರಿ ಹಾರ್ಡ್ ಕೋರ್ಟ್ ನಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ನಡೆಯುತ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಈ 2024ರಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗೆದ್ದಂತಹ ಪುರುಷ ಅಂದ್ರೆ ಸಿಂಗಲ್ಸ್ ವಿಭಾಗದಲ್ಲಿ ಪುರುಷ ಯಾರಪ್ಪ ಅಂತ ಕೇಳಿದ್ರೆ ಜಾನಿಕ್ ಸಿನ್ನರ್ ಇವರು ಇಟಲಿ ದೇಶದವರು. ಸ್ನೇಹಿತರೆ ಈ ಪ್ರಶ್ನೆಗಳನ್ನು ಪದೇ ಪದೇ ಕೇಳಲಾಗುತ್ತದೆ. ಅಂದ್ರೆ ಸಿಂಗಲ್ಸ್ ವಿಜೇತರು ಯಾರಂತಹ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳಿರುತ್ತಾರೆ. ಈಗ ರನ್ನರ್ ಅಪ್ ಯಾರಪ್ಪ ಅಂತ ಕೇಳಿದ್ರ ಡೆನಿಯಲ್ ಮೆಡ್ವರ್ಡ್ ಇವರು ಏನಪ್ಪಾ ಅಂದ್ರೆ ರಷ್ಯಾ ದೇಶದವರು. ನೆಕ್ಸ್ಟ್ ಅದೇ ರೀತಿಯಾಗಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗೆದ್ದಂತಹ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಹಿಳಾ ವಿಜೇತರು ಯಾರಪ್ಪ ಅಂತ ಕೇಳಿದ್ರೆ ಅರೇನಾ ಸಬಲೇಕಾ ಇವರು ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ವಿಜೇತರಾಗಿದ್ದಾರೆ. ಹಾಗಾದ್ರೆ ರನ್ನರ್ ಅಪ್ ಯಾರಪ್ಪ ಅಂತ ಕೇಳಿದ್ರೆ ಜಂಗ್ ಕ್ವೀನ್ ಇವರು ಚೀನಾ ದೇಶದವರು. ನೆಕ್ಸ್ಟ್ ಅದೇ ರೀತಿಯಾಗಿ ಈಗ ಫ್ರೆಂಚ್ ಓಪನ್ ಟೆನ್ನಿಸ್ ವರ್ಷದಲ್ಲಿ 2ನೇ ಕ್ರೀಡೆ ಯಾವ್ದಪ್ಪ ಅಂತ ಕೇಳಿದ್ರು ಫ್ರೆಂಚ್ ಓಪನ್ ಟೆನ್ನಿಸ್. ಈ ಕ್ರೀಡೆ ಏನಪ್ಪಾ ಅಂತ ಕೇಳಿದ್ರೆ ಮೇ ಟು ಜೂನ್ ತಿಂಗಳಲ್ಲಿ ನಡೆಯುವಂತಹ ಕ್ರೀಡೆಯಾಗಿದೆ. ಈ ಫ್ರೆಂಚ್ ಓಪನ್ ಟೆನ್ನಿಸ್ ಕ್ರೀಡೆ ಸ್ಥಾಪನೆಯಾಗಿದ್ದು 1891ರಲ್ಲಿ. ಇದರ ಕೇಂದ್ರ ಕಚೇರಿ ಎಲ್ಲಿಪ್ಪ ಅಂತ ಕೇಳಿದ್ರು ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ನ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಇದು ಆಸ್ಟ್ರೇಲಿಯಾದಾಗ ಕೇಳಿದ್ರೆ ಆಸ್ಟ್ರೇಲಿಯಾದು ಮೆಲ್ಬರ್ನ್ ನಲ್ಲಿ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಆಸ್ಟ್ರೇಲಿಯಾದು ಮೆಲ್ಬರ್ನ್, ಫ್ರೆಂಚ್ ಓಪನ್ ಟೆನ್ನಿಸ್ ಫ್ರಾನ್ಸ್ನ ಪ್ಯಾರಿಸ್. ಈ ಫ್ರೆಂಚ್ ಓಪನ್ ಟೆನ್ನಿಸ್ ಗೆದ್ದಂತಹ ಪುರುಷರು ಮಹಿಳೆಯರು ರನ್ನರ್ ಅಪ್ ಅಂತ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳುತ್ತಾರೆ ಸ್ನೇಹಿತರೆ. ಈಗ ಫ್ರೆಂಚ್ ಓಪನ್ ಟೆನ್ನಿಸ್ ನಡೆಯುವಂತಹ ಕ್ರೀಡಾಂಗಣ ಯಾವ್ದಪ್ಪ ಅಂತ ಕೇಳೋದು ಮಣ್ಣಿನ ಮೈದಾನದಲ್ಲಿ ನಡೆಯುವಂತಹ ಕ್ರೀಡಾಂಗಣ ಯಾವ್ದಪ್ಪ ಅಂತ ಕೇಳಿರೋದು ಫ್ರೆಂಚ್ ಓಪನ್ ಟೆನ್ನಿಸ್. ಹಾಗಾದ್ರೆ ಈ ಫ್ರೆಂಚ್ ಓಪನ್ ಟೆನ್ನಿಸ್ ಗೆದ್ದಂತಹ ಪುರುಷ ಯಾರಪ್ಪ ಅಂತ ಕೇಳಿದ್ರೆ ಕಾರ್ಲೋಸ್ ಅಲ್ಕರಾಜ್ ಇವರು ಸ್ಪೇನ್ ದೇಶದವರು.
ಈಗ ರನ್ನರ್ ಆಫ್ ಯಾರಪ್ಪ ಅಂತ ಕೇಳಿದ್ರ ಅಲೆಕ್ಸಾಂಡರ್ ಜೈಕ್ಯೂ. ಅಲೆಕ್ಸಾಂಡರ್ ಜೈಕ್ಯೂ ಇವರು ಜರ್ಮನಿ ದೇಶದವರು. ನೆಕ್ಸ್ಟ್, ಈಗ ಫ್ರೆಂಚ್ ಓಪನ್ ಟೆನಿಸ್ ಗೆದ್ದಂತಹ ಮಹಿಳೆ ಯಾರಪ್ಪ ಅಂತ ಕೇಳಿದ್ರೆ ಈಗಾ ಸ್ವ್ಯಾಟಿಕ್. ಈಗಾ ಸ್ವ್ಯಾಟಿಕ್ ಇವರು ಪೋಲೆಂಡ್ ದೇಶದವರು. ಹಾಗಾದರೆ ರನ್ನರ್ ಅಪ್ ಯಾರಪ್ಪ ಅಂತ ಕೇಳಿದ್ರ ಜಾಸ್ಮಿನ್ ಪಾವಲಿನ್. ಜಾಸ್ಮಿನ್ ಪಾವಲಿನ್ ಇವರು ಇಟಲಿ ದೇಶದವರು. ಇತ್ತೀಚೆಗೆ ನಡೆದಂತಹ ಕ್ರೀಡೆ ಯಾವುದಪ್ಪ ಅಂತ ಕೇಳೋದು ವಿಂಬಲ್ಡನ್ ಟೆನಿಸ್. ವಿಂಬಲ್ಡನ್ ಕ್ರೀಡೆ ಇದು ಜುಲೈ ಟು ಆಗಸ್ಟ್ ತಿಂಗಳಿನಲ್ಲಿ ನಡೆಯುವಂತಹ ಕ್ರೀಡೆಯಾಗಿದೆ ಸ್ನೇಹಿತರೆ. ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂತ ಕೇಳಿದ್ರೆ ಲಂಡನ್ ನಲ್ಲಿ. ಎಲ್ಲಿ? ಲಂಡನ್. ಇದು ಸ್ಥಾಪನೆಯಾಗಿದ್ದು 1877ರಲ್ಲಿ. ಈ ವಿಂಬಲ್ಡನ್ ಕ್ರೀಡೆ ನಡೆಯುವಂತಹ ಕ್ರೀಡಾಂಗಣ ಯಾವುದಪ್ಪ ಅಂತ ಕೇಳೋದು ಹುಲ್ಲಿನ ಮೈದಾನ. ಗ್ರಾಸ್ ಕೋರ್ಟ್ ಅಂತ ಕರೆಯುತ್ತಾರೆ, ಹುಲ್ಲಿನ ಮೈದಾನ. ಈ ವಿಂಬಲ್ಡನ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಪುರುಷ ಯಾರಪ್ಪ ಅಂತ ಕೇಳೋದು ಕಾರ್ಲೋಸ್ ಅಲ್ಕರಾಜ್. ಕಾರ್ಲೋಸ್ ಅಲ್ಕರಾಜ್ ಇವರು ಸ್ಪೇನ್ ದೇಶದವರು. ನೋಡಿ, ಫ್ರೆಂಚ್ ಓಪನ್ ಟೆನಿಸ್ ಮತ್ತು ವಿಂಬಲ್ಡನ್ ಓಪನ್ ಟೆನಿಸ್ ಗೆದ್ದಂತಹ ವ್ಯಕ್ತಿ ಯಾರಪ್ಪ ಅಂತ ಕೇಳೋದು ಕಾರ್ಲೋಸ್ ಅಲ್ಕರಾಜ್. ನೆಕ್ಸ್ಟ್, ಈಗ ರನ್ನರ್ ಅಪ್ ಯಾರಪ್ಪ ಅಂತ ಕೇಳಿದ್ರ ನೊವಾಕ್ ಜೋಕೋವಿಕ್. ಯಾರೇ? ನೊವಾಕ್ ಜೋಕೋವಿಕ್. ಇದೇ ಮೊದಲ ಬಾರಿ ನೊವಾಕ್ ಜೋಕೋವಿಕ್ ಏನಪ್ಪಾ ಅಂದ್ರ 2ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗೆದ್ದಂತಹ ವ್ಯಕ್ತಿ ಯಾರಪ್ಪ ಅಂತ ಕೇಳಿರೋದು ನೊವಾಕ್ ಜೋಕೋವಿಕ್. ಹೌದು, 24 ಗ್ರ್ಯಾಂಡ್ ಸ್ಲಾಮ್ ಗೆದ್ದಂತಹ ಪುರುಷ ಯಾರಪ್ಪ ಅಂತ ಕೇಳಿದ್ರು ನೊವಾಕ್ ಜೋಕೋವಿಕ್. ಇವರು ಪ್ರಥಮ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್, ಅದೇ ರೀತಿಯಾಗಿ ವಿಂಬಲ್ಡನ್ ಓಪನ್ ಟೆನಿಸ್ ಗೆದ್ದಂತಹ ಮಹಿಳೆ ಯಾರಪ್ಪ ಅಂತ ಕೇಳಿದ್ರ ಬಾರ್ಬೋರಾ ಕ್ರೇಜಿಕೋವಾ. ಯಾರಿ? ಬಾರ್ಬೋರಾ ಕ್ರೇಜಿಕೋವಾ ಇವರು ಜಕ್ ಗಣರಾಜ್ಯ ದೇಶದವರು. ರನ್ನರ್ ಅಪ್ ಯಾರಪ್ಪ ಅಂತ ಕೇಳಿದ್ರ ಜಾಸ್ಮಿನ್ ಪಾವಲೇನಿ. ಜಾಸ್ಮಿನ್ ಪಾವಲೇನಿ ಇವರು ಇಟಲಿ ದೇಶದವರು. ಇವರು ಕೂಡ ಏನಪ್ಪಾ ಅಂದ್ರ ಫ್ರೆಂಚ್ ಓಪನ್ ಟೆನಿಸ್ ನಲ್ಲಿ ರನ್ನರ್ ಅಪ್ ಮತ್ತು ವಿಂಬಲ್ಡನ್ ನಲ್ಲಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡರು ಯಾರಪ್ಪ ಅಂದ್ರ ಜಾಸ್ಮಿನ್ ಪಾವೋಲಿನ್. ನೆಕ್ಸ್ಟ್, ಅದೇ ರೀತಿಯಾಗಿ ಕೊನೆಯದಾಗಿ ನಡೆಯುವಂತಹ ಅಂದ್ರೆ ವರ್ಷದ ಕೊನೆಯ ಕ್ರೀಡೆ ಯಾವುದಪ್ಪ ಅಂತ ಕೇಳೋದು US ಓಪನ್ ಟೆನಿಸ್. ಇದರ ಕೇಂದ್ರ ಕಚೇರಿ ಕಂಡುಕೊಳ್ಳಿರಪ್ಪ ಅಂತ ಕೇಳಿದ್ರೆ ಅಮೆರಿಕಾದ ನ್ಯೂಯಾರ್ಕ್ ನಲ್ಲಿ ಈ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಹಾಗಾದ್ರೆ US ಓಪನ್ ಟೆನಿಸ್ ಸ್ಥಾಪನೆಯಾಗಿದ್ದು ಕೇಳಿದ್ರೆ 1881. ಈ US ಓಪನ್ ಟೆನಿಸ್ ನಡೆಯುವಂತಹ ಕ್ರೀಡಾಂಗಣ ಕೇಳಿದಪ್ಪ ಅಂದ್ರದು ಹಾರ್ಡ್ ಕೋರ್ಟ್. ಯಾವ ಕೋರ್ಟ್ ರೀ? ಹಾರ್ಡ್ ಕೋರ್ಟ್. ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಮತ್ತು US ಓಪನ್ ಟೆನಿಸ್ ನಡೆಯುವಂತಹ ಕ್ರೀಡಾಂಗಣ ಕೇಳಿದಪ್ಪ ಅಂದ್ರು ಅದನ್ನು ಹಾರ್ಡ್ ಕೋರ್ಟ್. ಆಸ್ಟ್ರೇಲಿಯನ್ ಓಪನ್ ಟೆನಿಸ್ನು ಹಾರ್ಡ್ ಕೋರ್ಟ್, US ಓಪನ್ ಟೆನಿಸ್ ಕೂಡ ಹಾರ್ಡ್ ಕೋರ್ಟ್. ಫ್ರೆಂಚ್ ಮಣ್ಣಿನ ಮೈದಾನ ಆದರೆ ವಿಂಬಲ್ಡನ್ ಹುಲ್ಲಿನ ಮೈದಾನ. US ಓಪನ್ ಟೆನಿಸ್ ಕ್ರೀಡೆ ಇನ್ನೂ ನಡೆದಿಲ್ಲ, ಈಗ ನಡೀತಾ ಇದೆ. ಈ ಗ್ರ್ಯಾಂಡ್ ಸ್ಲಾಮ್ ಮೇಲೆ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳು ಬಂದಿರುತ್ತವೆ ಸ್ನೇಹಿತರೆ. ಇದೊಂದು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳಿ ನೀವು. ನೆಕ್ಸ್ಟ್, 2024ರ ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನ ನಡೆದ ಸ್ಥಳ ಯಾವುದು? Where was the 46th session of the World Heritage Committee held in 2024? ಯಾವ್ದಪ್ಪ ಅಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರೆ ಆಪ್ಷನ್ ಸಿ, ಎಲ್ಲದು ನವದೆಹಲಿ ಅಂದ್ರೆ ಭಾರತದಲ್ಲಿಯೇ ನಡೆದಿದೆ. 46ನೇ ಅಧಿವೇಶನ, ವಿಶ್ವ ಪರಂಪರೆಯ ಸಮಿತಿಯ 46ನೇ ಅಧಿವೇಶನ ನಡೆದ ಸ್ಥಳ ಯಾವ್ದಪ್ಪ ಅಂತ ಕೇಳಿದ್ರು
ನವದೆಹಲಿ. ಆಪ್ಷನ್ ಸಿ ಇದಕ್ಕೇನಪ್ಪ ಅಂದ್ರೆ ಸರಿಯಾದ ಉತ್ತರವಾಗಿದೆ. ಯುನೆಸ್ಕೋ 46ನೇ ಸೆಷನ್ ಆಫ್ ದ ವರ್ಲ್ಡ್ ಹೆರಿಟೇಜ್ ಕಮಿಟಿ. ಇದು 46ನೇ ಅಧಿವೇಶನದ ಭಾರತ ಮಂಟಪ ಎಲ್ರಿ ಭಾರತ ಮಂಟಪ ವಿಶ್ವ ಪರಂಪರೆಯ ಸಮಿತಿ 46ನೇ ಅಧಿವೇಶನವು ಭಾರತದ ನವದೆಹಲಿಯಲ್ಲಿ 21ರಿಂದ 31ರವರೆಗೆ ಅಂದ್ರೆ ಜುಲೈ 2024ರವರೆಗೆ ಭಾರತದ ಮಂಟಪಂ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಮತ್ತು ಕನ್ವೆನ್ಷನ್ ಸೆಂಟರ್ ನವದೆಹಲಿ ಭಾರತದಲ್ಲಿ ನಡೆಯಲಿದೆ. ಭಾರತದ ಮಂಟಪಂ ಕನ್ವೆನ್ಷನ್ ಸೆಂಟರ್ ಆಧುನಿಕ ಮೂಲ ಸೌಕರ್ಯ ಮತ್ತು ತಂತ್ರಜ್ಞಾನದೊಂದಿಗೆ ಸುಸಜ್ಜಿತವಾದ ವಿಶ್ವ ದರ್ಜೆಯ ಸೌಲಭ್ಯವಾಗಿದ್ದು, ಸಮಾವೇಶಗಳು, ಶೃಂಗಸಭೆಗಳು, ಸಭೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಭೆಗಳನ್ನು ಆಯೋಜಿಸಲು ಸೂಕ್ತವಾಗಿದೆ. ಅಂದರೆ ಇದು ಭಾರತ ಮಂಟಪಂ ಅನ್ನುವುದು ಶೃಂಗಸಭೆಗಳು, ಸಭೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಮಾವೇಶಗಳು, ಸಭೆಗಳನ್ನು ಆಯೋಜಿಸಲು ಇದು ಭಾರತ ಮಂಟಪಂ ಇದೊಂದು ಸೂಕ್ತವಾದಂತಹ ಸ್ಥಳವಾಗಿದೆ. ವಿಶ್ವ ಪರಂಪರೆ ಸಮಿತಿಯ 45ನೇ ಅಧಿವೇಶನ ಎಷ್ಟ್ರಿ 45ನೇ ಅಧಿವೇಶನ ಎಲ್ಲಿ ನಡೆದಪ್ಪ ಅಂತ ಕೇಳೋದು ರಿಯಾದ್ UK ಸೌದಿ ಅರೇಬಿಯಾದಲ್ಲಿ ನಡೆದಿದೆ. ಹಾಗಾದ್ರೆ ಈಗ 46 ಮುಗಿತಲ್ಲ, ಈಗ 47ನೇದು ಅಧಿವೇಶನ ಎಲ್ಲಿ ನಡೀತಪ್ಪ ಅಂತ ಕೇಳೋದು ಬಲ್ಗೇರಿಯಾ. 2025ರಲ್ಲಿ ಬಲ್ಗೇರಿಯಾದಲ್ಲಿ ವಿಶ್ವ ಪರಂಪರೆಯ ಸಮಿತಿಯ 47ನೇ ಅಧಿವೇಶನ ನಡೆಯಲಿದೆ. ಹಾಗಾದ್ರೆ ಈ ಯುನೆಸ್ಕೋ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿಪ್ಪ ಅಂತ ಕೇಳಿದ್ರ ನವೆಂಬರ್ 16, 1945. ಎಷ್ಟ್ರಿ ನವೆಂಬರ್ 16, 1945ರಲ್ಲಿ ಈ ಯುನೆಸ್ಕೋ ಸ್ಥಾಪನೆಯಾಯಿತು. ಇದರ ಕೇಂದ್ರ ಕಚೇರಿ ಎಲ್ಲಿಪ್ಪ ಅಂತ ಕೇಳಿದ್ರ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಕೇಂದ್ರ ಕಚೇರಿ ಕಂಡು ಬರುತ್ತದೆ. ಇದರ ಪ್ರಸ್ತುತ ಮಹಾನಿರ್ದೇಶಕರು ಯಾರಪ್ಪ ಅಂತ ಕೇಳಿದ್ರ ಆಂಡ್ರೋ ಅಜೌಲೆ ಇವರು ಮಹಾನಿರ್ದೇಶಕರು. ಹಾಗಾದ್ರೆ ಉಪ ಮಹಾನಿರ್ದೇಶಕರು ಯಾರಪ್ಪ ಅಂತ ಕೇಳಿದ್ರ ಸ್ಕಿಂಗ್ ಕ್ಯೂ. ನೆಕ್ಸ್ಟ್, ಇತ್ತೀಚೆಗೆ ಭಾರತದ 43ನೇ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವೆಂದು ಘೋಷಣೆಯಾದದ್ದು ಯಾವುದು? Recently has India's 43 UNESCO World Heritage State what was announced? ಇದರಲ್ಲಿ 2024ರಲ್ಲಿ ಭಾರತದ 43ನೇ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವೆಂದು ಘೋಷಣೆಯಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಎ ಆಪ್ಷನ್ಸ್ ಏನಪ್ಪಾ ಅಂದ್ರ ಮೊಯ್ಡಮ್ ಅಂತ ಇದೆ. ಬಿ ಯಾವ್ದಪ್ಪ ಅಂದ್ರೆ ಸ್ಯಾಂಡೋ ದ್ವೀಪ ಚಿನ್ನದ ಗಣಿಗಳಂತಿದೆ. ಸಿ ಆಪ್ಷನ್ಸ್ ಏನಪ್ಪಾ ಅಂದ್ರೆ ಬೀಜಿಂಗ್ ಕೇಂದ್ರದ ಅಧ್ಯಕ್ಷ ಅಂತಿದೆ. ಡಿ ಆಪ್ಷನ್ಸ್ ಏನಪ್ಪಾ ಅಂದ್ರೆ ಬಡೈನ್ ಜನರ್ ಮರುಭೂಮಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರೆ ಮೊಯ್ಡಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಮೊಯ್ಡಮ್. ನವದೆಹಲಿಯಲ್ಲಿ ಜರುಗಿದ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಆಯ್ಕೆ ಸಮಿತಿಯ 46ನೇ ಅಧಿವೇಶನದಲ್ಲಿ ಆಯ್ಕೆ ಸಮಿತಿಯು ಜಗತ್ತಿನ ವಿವಿಧ ದೇಶಗಳ 24ನೇ ತಾಣಗಳನ್ನು ವಿಶ್ವ ಪರಂಪರೆ ಪಟ್ಟಿಗೆ ಆಯ್ಕೆ ಮಾಡಿದೆ. ಅಂದ್ರೆ 2024ರಲ್ಲಿ 46ನೇ ಅಧಿವೇಶನದಲ್ಲಿ ಒಟ್ಟು 24 ತಾಣಗಳನ್ನು ಆಯ್ಕೆ ಮಾಡಿದೆ. ಅದರಲ್ಲಿ 19 ಸಾಂಸ್ಕೃತಿಕ ವಿಭಾಗದಲ್ಲಿ, 4 ಸ್ವಾಭಾವಿಕ ವಿಭಾಗದಲ್ಲಿ, 1 ಏನಪ್ಪಾ ಅಂದ್ರೆ ಮಿಶ್ರಿತ ವಿಭಾಗದಲ್ಲಿ ಆಯ್ಕೆಯಾಗಿದೆ. 2024ರ ಸಾಲಿನಲ್ಲಿ ಆಯ್ಕೆಯಾದ
24 ತಾಣಗಳಲ್ಲಿ ಭಾರತದ ಒಂದು ಸ್ಥಾನ ಅಸ್ಸಾಂ ದೇಶದ ಮೊಯ್ಡಮ್ ಕೂಡ ಒಂದಾಗಿದೆ. ಈ 24 ತಾಣಗಳಲ್ಲಿ ಒಂದು ಏನಪ್ಪಾ ಅಂದ್ರೆ ಭಾರತಕ್ಕೆ ಸಂಬಂಧಪಟ್ಟಂತಹ ಸ್ಥಳವಾಗಿದೆ. ಅದು ಅಸ್ಸಾಂ ರಾಜ್ಯದ ಮೊಯ್ಡಮ್ ಕೂಡ ಒಂದಾಗಿದೆ. ಇದು ಏನಪ್ಪಾ ಅಂದ್ರೆ ಸಂಸ್ಕೃತಿ ವಿಭಾಗದಲ್ಲಿ ಆಯ್ಕೆಯಾಗಿದೆ. ಇದು ಮೊಯ್ಡಮ್ ಅನ್ನೋದು ಇದೊಂದು ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆ ಆದಂತಹ ಸ್ಥಳವಾಗಿದೆ. ಈ 2024ರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಗೊಂಡ ಅಸ್ಸಾಂನ ಮೊಯ್ಡಮ್ ಅಹೂಮ್ ರಾಜ್ಯವಂಶದ ಯಾವ ರಾಜ್ಯವಂಶಕ್ಕೆ ಅಹೂಮ್ ರಾಜ್ಯವಂಶದ ದಿಂಬ ಸಮಾಧಿ ವ್ಯವಸ್ಥೆ ಯಾವ್ದು ದಿಂಬ ಸಮಾಧಿ ವ್ಯವಸ್ಥೆ ಇದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಭಾರತದ 43ನೇ ಸ್ಥಾನವಾಗಿದೆ. ಎಷ್ಟ್ರಿ 43ನೇ ಸ್ಥಾನವಾಗಿದೆ. ನೆಕ್ಸ್ಟ್ ಮೊಯ್ಡಮ್ ಅಸ್ಸಾಂನ 3ನೇ ತಾಣ ಮತ್ತು ಮೊದಲ ಸಾಂಸ್ಕೃತಿಕ ವಿಭಾಗದ ತಾಣವಾಗಿದೆ. ಒಟ್ಟು ಅಸ್ಸಾಂ ರಾಜ್ಯದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರುವಂತಹ ತಾಣಗಳು ಎಷ್ಟಪ್ಪ ಅಂತ ಕೇಳಿದ್ರೆ ಅದ್ರಾಗ 3ರಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ಸೇರಿರುವಂತಹ ತಾಣ ಯಾವ್ದಪ್ಪ ಅಂತ ಕೇಳಿದ್ರು ಒಂದು, ಅದು ಯಾವುದು ಮೊಯ್ಡಮ್. ಇದು ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆಯಾದಂತಹ ಸ್ಥಳವಾಗಿದೆ. ಒಂದನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ ವನ್ಯಜೀವಿ ಅಭಯಾರಣ್ಯ ಇವು ಮೊದಲು ಸೇರ್ಪಡೆಗೊಂಡಿದ್ದವು. ಅಂದ್ರೆ ಈ ಎರಡು 1985ರಲ್ಲಿ ನೈಸರ್ಗಿಕ ವಿಭಾಗದ ಅಡಿಯಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆದ ಸ್ಥಳಗಳಾಗಿದೆ. ಈಗ ಪ್ರಸ್ತುತವಾಗಿ ಸೇರಿಕೊಂಡಂತಹ ಸ್ಥಳ ಯಾವುದು ಕೇಳಿದ್ರೆ ಮೊಯ್ಡಮ್ ಅಹೋಮ್ ರಾಜ್ಯವಂಶದ ದಿಂಬ ಸಮಾಧಿ ವ್ಯವಸ್ಥೆಯಾಗಿದೆ. ನೆಕ್ಸ್ಟ್ ಯುನೆಸ್ಕೋ ಪಾರಂಪರಿಕ ಹೆಚ್ಚು ತಾಣಗಳನ್ನು ಹೊಂದಿರುವಂತಹ ರಾಜ್ಯಗಳು ಅಂದ್ರೆ ಅತಿ ಹೆಚ್ಚು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರುವಂತಹ ರಾಜ್ಯಗಳು ಯಾವಪ್ಪ ಅಂತ ಕೇಳಿದ್ರೆ ಅದು ಮಹಾರಾಷ್ಟ್ರದಲ್ಲಿ ಗರಿಷ್ಠ 5 ಸ್ಥಳಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿದೆ. ಅದೇ ರೀತಿಯಾಗಿ ಕರ್ನಾಟಕ, ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯದಲ್ಲಿ ತಲಾ 4 ತಾಣಗಳು ಸೇರಿಕೊಂಡಿವೆ. ನೆಕ್ಸ್ಟ್ ಉತ್ತರ ಪ್ರದೇಶ, ದೆಹಲಿ, ಮಧ್ಯಪ್ರದೇಶ್, ಅಸ್ಸಾಂ ರಾಜ್ಯದಲ್ಲಿ 3 ಸ್ಥಳಗಳು ಮಾತ್ರ ಏನಪ್ಪಾ ಅಂದ್ರೆ 3 ಸ್ಥಳಗಳು ಮಾತ್ರ ಸೇರಿಕೊಂಡಿವೆ. ಅದೇ ರೀತಿಯಾಗಿ ಈ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಭಾರತದ ತಾಣಗಳು ಎಷ್ಟ್ರಿ 43. ಅದರಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ 35 ಸ್ಥಳಗಳು, ನೈಸರ್ಗಿಕ ವಿಭಾಗದಲ್ಲಿ 7 ಸ್ಥಳಗಳು, ಮಿಶ್ರಿತ ವಿಭಾಗದಲ್ಲಿ ಎಷ್ಟಪ್ಪ ಅಂತ ಕೇಳಿದ್ರೆ ಅದು 1. ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವಂತಹ ರಾಷ್ಟ್ರಗಳು, ಈಗ ರಾಜ್ಯಗಳು ಆಯ್ತಾ. ಅತಿ ಹೆಚ್ಚು ರಾಜ್ಯದಪ್ಪ ಅಂದ್ರೆ ಮಹಾರಾಷ್ಟ್ರ ಎಷ್ಟು 5, ಕರ್ನಾಟಕ, ರಾಜಸ್ಥಾನ್, ಗುಜರಾತ್ ಎಷ್ಟು 4. ಅದೇ ರೀತಿಯಾಗಿ ಅತಿ ಹೆಚ್ಚು ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರುವಂತಹ ರಾಷ್ಟ್ರಗಳು ಕೇಳಿದ್ರಪ್ಪ ಅಂದ್ರೆ ಇಟಲಿ ದೇಶ ಎಷ್ಟು ಕೇಳಿದ್ರೆ 60 ತಾಣಗಳು ಮೊದಲನೆಯ ಸ್ಥಾನದಲ್ಲಿದೆ. ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಚೀನಾ ಎಷ್ಟು 59 ಸ್ಥಳಗಳು, ಅದು 2ನೇ ಸ್ಥಾನ. 3ನೇ ಸ್ಥಾನ ಯಾವ್ದು ಕೇಳಿದ್ರೆ ಜರ್ಮನಿ, ಇಲ್ಲಿ 54 ಸ್ಥಳ. ಫ್ರಾನ್ಸ್ 59, ಸ್ಪೇನ್ 50, ನಮ್ಮ ಭಾರತ ಎಷ್ಟ್ರಿ 43 ಸ್ಥಳಗಳು. ಅಂದ್ರೆ ಭಾರತ ರಾಷ್ಟ್ರಗಳಲ್ಲಿಯೇ 6ನೇ ಸ್ಥಾನದಲ್ಲಿದೆ. ನಾವು ಎಷ್ಟ್ರಿ 6ನೇ ಸ್ಥಾನದಲ್ಲಿದ್ದೇವೆ. ರಷ್ಯಾ ಎಷ್ಟದ್ರಿ 7ನೇ ಸ್ಥಾನ, ರಷ್ಯಾ 7. ನೆಕ್ಸ್ಟ್
ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸಂಬಂಧಿಸಿದ ಭಾರತದ 43 ತಾಣಗಳ ಪ್ರಮುಖ ಮಾಹಿತಿ. ಈಗ ಮಿಶ್ರ ತಾಣ ಯಾವ್ದಪ್ಪ ಅಂತ ಕೇಳಿದ್ರು, ಸಿಕ್ಕಿಂ ರಾಜ್ಯದ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಇದೊಂದು ಮಿಶ್ರ ತಾಣವಾಗಿದೆ. ಹಾಗಾದ್ರೆ ನೈಸರ್ಗಿಕ ಅಥವಾ ಪ್ರಾಕೃತಿಕ ವಿಭಾಗದಲ್ಲಿ ಎಷ್ಟು ಸ್ಥಾನಗಳು? 7 ತಾಣಗಳು. ಒಂದನೇದು ಯಾವ್ದು? ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ ರಾಷ್ಟ್ರೀಯ ಉದ್ಯಾನವನ, ಅದು ಕಂಡುಬರುವುದು ಉತ್ತರಾಖಂಡ ರಾಜ್ಯದಲ್ಲಿ. ನೆಕ್ಸ್ಟ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಅಸ್ಸಾಂ. ಮಾನಸ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ. ಮತ್ತು ಪಶ್ಚಿಮ ಘಟ್ಟಗಳು ಸುಂದರ್ಬನ್ಸ್ ಪಶ್ಚಿಮ ಬಂಗಾಳದಲ್ಲಿ. ಪಶ್ಚಿಮ ಘಟ್ಟಗಳು ಮತ್ತು ಸುಂದರ್ಬನ್ಸ್ ಕಂಡುಬರುವುದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ. ನೆಕ್ಸ್ಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ, ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್, ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಈ ಕರ್ನಾಟಕದ 4 ತಾಣಗಳು ಯಾವಪ್ಪ ಅಂತ ಕೇಳಿದ್ರೆ, ಹಂಪಿ 1986, ಪಟ್ಟದಕಲ್ಲು 1987, ಇದು 1986 ಹಂಪಿ, 87 ಪಟ್ಟದಕಲ್ಲು. ಪಶ್ಚಿಮ ಘಟ್ಟಗಳು ಬಂತರ ಅದು 2012. ಎಷ್ಟ್ರಿ? 2012 ಪಶ್ಚಿಮ ಘಟ್ಟಗಳು. ಈಗ ಪ್ರಸ್ತುತ ಅಂದ್ರೆ 2023 ಸೇರಿರುವಂತಹ ತಾಣ ಯಾವ್ದಪ್ಪ ಅಂದ್ರೆ ಹೊಯ್ಸಳರ ಕಾಲದ 3 ದೇವಾಲಯಗಳು. ಇದು 2023 ಸೇರಿರುವಂತಹ ತಾಣಗಳ ಸಂಖ್ಯೆ. ಒಟ್ಟು ಕರ್ನಾಟಕದಲ್ಲಿ 4 ಸ್ಥಳಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂತಹ ಸ್ಥಳವಾಗಿದೆ. ಈಗ 41ನೇದು ಯಾವ್ದು ಕೇಳಿದ್ರೆ ಶಾಂತಿನಿಕೇತನ್, ಇದು 41ನೇ ತಾಣವಾಗಿದೆ. ಈ 42ನೇದು ಯಾವ್ದ್ರಿ? ಹೊಯ್ಸಳರ ಕಾಲದ 3 ದೇವಾಲಯಗಳು, ಇದು 42ನೇದು ತಾಣವಾಗಿದೆ. ಈಗ 43ನೇದು ಯಾವ್ದಪ್ಪ ಅಂತ ಕೇಳಿದ್ರು ಅಸ್ಸಾಂ ರಾಜ್ಯದ ಮೊಯ್ಡಮ್. ಇದು 43ನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವಂತಹ ತಾಣವಾಗಿದೆ. ಒಟ್ಟು ಭಾರತದಿಂದ 43 ತಾಣಗಳು ಆಯ್ಕೆಯಾಗಿದೆ. ಕರ್ನಾಟಕದಿಂದ 4 ತಾಣಗಳು, ಭಾರತದಿಂದ 43. ಕರ್ನಾಟಕದಿಂದ ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಗೆ ಯಾವ್ದ್ರೆ? ತಾತ್ಕಾಲಿಕ ಪಟ್ಟಿಗೆ ಸೇರಿರುವಂತಹ ತಾಣಗಳು ಯಾವ ಕೇಳಿದ್ರೆ ಶ್ರೀರಂಗಪಟ್ಟಣದ ಸ್ಮಾರಕಗಳು, ದಕ್ಕನ್ ಸುಲ್ತಾನರ ಸ್ಮಾರಕಗಳು, ಕೊಪ್ಪಳದ ಹಿರೇಬೆಣಕಲ್ಲು ಶಿಲಾ ಆಶ್ರಯಗಳು. ಈ 3 ಸ್ಥಳಗಳು ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಗೆ ಸೇರಿರುವಂತಹ ಸ್ಥಳಗಳು ಆಗಿವೆ. ಅಂದ್ರೆ ಭಾರತದ 56 ತಾಣಗಳು ಯುನೆಸ್ಕೋಗೆ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಯಾಗಿವೆ. ಭಾರತದಿಂದ ತಾತ್ಕಾಲಿಕವಾಗಿ 56 ತಾಣಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಆಯ್ಕೆಯಾದಂತಹ ಸ್ಥಳಗಳು. ಈ ಯುನೆಸ್ಕೋ ಸಂಸ್ಥೆಯು ನೀಡುವಂತಹ ಪ್ರಶಸ್ತಿ ಯಾವಪ್ಪ ಅಂತ ಕೇಳಿದ್ರೆ, ಯುನೆಸ್ಕೋ ಸಂಸ್ಥೆಯು ನೀಡುವಂತಹ ಪ್ರಶಸ್ತಿ ಯಾವುದು ಕೇಳಿದ್ರು ವಿಜ್ಞಾನವನ್ನು ಜನಪ್ರಿಯಗೊಳಿಸಿದ್ದಕ್ಕಾಗಿ ಕಳಿಂಗ ಪ್ರಶಸ್ತಿಯನ್ನು ನೀಡುತ್ತಾರೆ. ಯಾವ್ದ್ರಿ? ಕಳಿಂಗ ಪ್ರಶಸ್ತಿಯನ್ನು ನೀಡುತ್ತಾರೆ. ಭಾರತದಲ್ಲಿ ಕಳಿಂಗ ಫೌಂಡೇಶನ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರ ಕೇಳಿದ್ರೆ ಬಿಜು ಪಟ್ನಾಯಕ್ ಅವರ ದೇಣಿಗೆಯ ನಂತರ ಇದನ್ನು 1952 ರಚಿಸಲಾಯಿತು. ಕಳಿಂಗ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದು 1952. ಇದರ ಸ್ಥಾಪಕರು ಕೇಳಿದ್ರೆ ಬಿಜು ಪಟ್ನಾಯಕ್. ಅದೇ ರೀತಿಯಾಗಿ ಈ 2023 ಕಳಿಂಗ ಪ್ರಶಸ್ತಿಯನ್ನು ಪಡೆದುಕೊಂಡವರು ಕೇಳಿದ್ರೆ ಅನಾ ಮರಿಯಾ ಸೆಂಟೋ ಇವರು 2023 ಕಳಿಂಗ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಮೆಕ್ಸಿಕೋ ದೇಶದವರು.
ಸರ್ ಹಾಗಾದ್ರೆ ಮೊದಲ ಬಾರಿಗೆ ಪಡೆದುಕೊಂಡವ್ರು ಯಾರಂತ ಕೇಳಿದ್ರ ಅದು 1952ರಲ್ಲಿ ಪ್ರಥಮ ಬಾರಿಗೆ ಲೂಯಿಸ್ ಡಿ ಬ್ರೋಗ್ಲಿ. ಪ್ರಥಮ ಬಾರಿಗೆ ಲೂಯಿಸ್ ಡಿ ಬ್ರೋಗ್ಲಿ ಇವರು ಫ್ರಾನ್ಸ್ ದೇಶದವರು. ಇವರು ಪ್ರಥಮ ಬಾರಿಗೆ ಕಳಿಂಗ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಕರ್ನಾಟಕದಿಂದ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಗೆ ಸೇರಿರುವಂತಹ ತಾಣಗಳು ಕೇಳಿದ್ರ ಮೂರು. ಅದೇ ಟೋಟಲ್ ಭಾರತದ ತಾಣಗಳು ಕೇಳಿದ್ರ 56. ಇದು ತಾತ್ಕಾಲಿಕವಾಗಿ ಸೇರ್ಪಡೆಗೊಂಡಿರುವಂತಹ ತಾಣಗಳು, ಅಂದ್ರೆ ಮುಂದೆ ಸೇರಿಸಬಹುದಾದಂತಹ ಸ್ಥಳಗಳು ಸ್ನೇಹಿತರೆ. ನೆಕ್ಸ್ಟ್ 2024ರಲ್ಲಿ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? 2024ರ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು? ಹೂ ವಾಸ್ ಬೀನ್ ಅವಾರ್ಡೆಡ್ ವಿಜ್ಞಾನ ರತ್ನ ಅವಾರ್ಡ್ ಇನ್ 2024? ಈ ಆಪ್ಷನ್ಸ್ ಏನಪ್ಪಾ ಅಂತ ಕೇಳಿದ್ರೆ ಗೋವಿಂದ್ ರಂಗರಾಜನ್. ಬಿ ಆಪ್ಷನ್ಸ್ ಏನದ್ರಿ ಜಿ ಪದ್ಮನಾಭನ್. ಸಿ ಆಪ್ಷನ್ಸ್ ಏನದ್ರಿ MW ಟ್ರಾವರ್ಸ್. ಡಿ ಆಪ್ಷನ್ಸ್ ಏನದ್ರಿ ಅನುರಾಗ್ ಕುಮಾರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರು ಜಿ ಪದ್ಮನಾಭನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ? ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. 2024ರ ವಿಜ್ಞಾನ ಪುರಸ್ಕೃತರಾದ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಾಜಿ ನಿರ್ದೇಶಕ ಜಿ ಪದ್ಮನಾಭನ್ ಇವರು 1994-98ರಲ್ಲಿ IISc ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಸರಿ, ಈ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದಕ್ಕೆ ರೀಸೆಂಟ್ ಆಗಿ ಅಂದ್ರೆ 2024 ಜನವರಿ ತಿಂಗಳಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದನ್ನು ನೀಡುವರು ಯಾರಪ್ಪ ಅಂತ ಕೇಳಿದ್ರ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದವರು ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ನೀಡುತ್ತಾರೆ. ನೀಡುವಂತಹ ಕ್ಷೇತ್ರಗಳು ಕೇಳಿದ್ರ 13 ಕ್ಷೇತ್ರಗಳಲ್ಲಿ ಈ ಪ್ರಶಸ್ತಿಯನ್ನು ನೀಡುತ್ತಾರೆ. ಅವು 13 ಕ್ಷೇತ್ರಗಳು ಯಾವಪ್ಪ ಅಂತ ಕೇಳಿದ್ರ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೈವಿಕ ವಿಜ್ಞಾನ, ಗಣಿತ, ಕಂಪ್ಯೂಟರ್ ವಿಜ್ಞಾನ, ಭೂ ವಿಜ್ಞಾನ, ವೈದ್ಯಕೀಯ, ಇಂಜಿನಿಯರಿಂಗ್ ವಿಜ್ಞಾನ, ಕೃಷಿ ವಿಜ್ಞಾನ, ಪರಿಸರ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ, ಪರಮಾಣು ಶಕ್ತಿ, ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಂದ್ರೆ ಒಟ್ಟು 13 ಕ್ಷೇತ್ರಗಳಲ್ಲಿ ಈ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಯನ್ನು ನೀಡುತ್ತಾರೆ. ಈ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರ ಪ್ರಶಸ್ತಿಯನ್ನು ಒಟ್ಟು 4 ವಿಭಾಗಗಳಲ್ಲಿ ನೀಡುತ್ತಾರೆ. ಈ ಪ್ರಶಸ್ತಿ ಏನಲ್ಲ 4 ಅಂದ್ರೆ ಗರಿಷ್ಠ 4 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಾರೆ. ಅಂದ್ರೆ ಈ ವರ್ಷ 2024ರಲ್ಲಿ ಈ 4 ವಿಭಾಗದಲ್ಲಿ ಕೂಡಿ 56 ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಎಷ್ಟು? 2024ರಲ್ಲಿ 56 ಪ್ರಶಸ್ತಿಗಳನ್ನು ನೀಡಿದ್ದಾರೆ. 4 ವಿಭಾಗಗಳು ಯಾವಂತ ನೋಡೋಣ. ಇವಾಗ 1ನೇ ವಿಭಾಗ ಯಾವ್ದ್ರಿ? ವಿಜ್ಞಾನ ರತ್ನ ವಿಭಾಗ. ಈ ಪ್ರಶಸ್ತಿ ಯಾರಿಗೆ ಕೊಡ್ತಾರಪ್ಪ ಅಂತ ಕೇಳಿದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಜೀವಮಾನದ ಸಾಧನೆಗಳು ಮತ್ತು ಕೊಡುಗೆಗಳನ್ನು ಗುರುತಿಸಲು ಗರಿಷ್ಠ 3 ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಅಂದ್ರೆ ಗರಿಷ್ಠ 3 ಮಂದಿಗೆ ಈ ಪ್ರಶಸ್ತಿಯನ್ನು ನೀಡುತ್ತಾರೆ. ಯಾವ್ದ್ರಿ? ವಿಜ್ಞಾನ ರತ್ನ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡುತ್ತಾರೆ. ಹಾಗಾದ್ರೆ ಈ 2024ರಲ್ಲಿ ಯಾರಿಗೆ ನೀಡ್ಯಾರಪ್ಪ ಅಂತ ಕೇಳಿದ್ರ ಪ್ರಥಮ ಬಾರಿಗೆ ಈ ಪ್ರಶಸ್ತಿಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮಾಜಿ ನಿರ್ದೇಶಕರಾದಂತಹ ಜಿ ಪದ್ಮನಾಭನ್ ಅವರಿಗೆ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈಗ 2ನೇ ವಿಭಾಗ ಯಾವ್ದು ಕೇಳಿದ್ರ ವಿಜ್ಞಾನ ಶ್ರೀ. ಯಾವ್ದ್ರಿ? ವಿಜ್ಞಾನ ಶ್ರೀ.
ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ವಿಶಿಷ್ಟ ಕೊಡುಗೆಗಳನ್ನು ಗುರುತಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ವಿಶಿಷ್ಟ ಕೊಡುಗೆಗಳನ್ನು ಗುರುತಿಸಲು ವಿಜ್ಞಾನಶ್ರೀ ಪ್ರಶಸ್ತಿಯನ್ನು ನೀಡುತ್ತಾರೆ. ಇದು ಗರಿಷ್ಠವಾಗಿ 25 ಪ್ರಶಸ್ತಿಗಳನ್ನು ನೀಡುತ್ತಾರೆ. ಗರಿಷ್ಠವಾಗಿ 25 ಮಂದಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗಾದ್ರೆ ಈ 2024ರಲ್ಲಿ ಮೊದಲ ಬಾರಿಗೆ ವಿಜ್ಞಾನಶ್ರೀ ಪ್ರಶಸ್ತಿಯನ್ನು 13 ಸಾಧಕರನ್ನು ಆಯ್ಕೆ ಮಾಡಲಾಗಿದೆ. ಈ ವರ್ಷ 13 ಮಂದಿಗೆ ವಿಜ್ಞಾನಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈಗ ಮೂರನೇ ವಿಭಾಗ ಯಾವುದಪ್ಪ ಅಂತ ಕೇಳಿದ್ರೆ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್. ಯಾವ್ದು? ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ ಯುವ ವಿಜ್ಞಾನಿಗಳನ್ನು ಗುರುತಿಸಲು ಮತ್ತು ಪ್ರೋತ್ಸಾಹಿಸಲು ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ನೀಡುತ್ತಾರೆ. ಈ ಪ್ರಶಸ್ತಿ ಗರಿಷ್ಠ 25 ಮಂದಿಗೆ ನೀಡಲಾಗುತ್ತದೆ. ಎಷ್ಟ್ರಿ? ಗರಿಷ್ಠ 25 ಮಂದಿಗೆ ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗಾದ್ರೆ ಈ 2024ರಲ್ಲಿ ಎಷ್ಟು ಮಂದಿ ಕೊಟ್ಟಾರಪ್ಪ ಅಂತ ಕೇಳಿದ್ರೆ 18 ಯುವ ವಿಜ್ಞಾನಿಗಳನ್ನು 18 ಯುವ ವಿಜ್ಞಾನಿಗಳನ್ನು ವಿಜ್ಞಾನ ಯುವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈಗ ವಿಜ್ಞಾನ ರತ್ನ ಕೊಟ್ಟಿದ್ದು ಒಬ್ಬರಿಗೆ, ಯಾರಿಗೆ? ಜಿ ಪದ್ಮನಾಭನ್. ಎರಡನೇದು ಯಾವ್ದಪ್ಪ ಅಂದ್ರೆ ವಿಜ್ಞಾನ ಶ್ರೀ ಪ್ರಶಸ್ತಿ, ಇದು 13 ಮಂದಿಗೆ ನೀಡಿದ್ದಾರೆ. ಈಗ ಮೂರನೇ ವಿಭಾಗದ ಯಾವ್ದ್ರಿ? ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿ, ಇದು 18 ಮಂದಿಗೆ ಈ ವರ್ಷ ಕೊಟ್ಟಿದ್ದಾರೆ. ಈಗ ನಾಲ್ಕನೇ ವಿಭಾಗ ಯಾವ್ದ್ರಿ? ವಿಜ್ಞಾನ ತಂಡ ಪ್ರಶಸ್ತಿ. ಯಾವ್ದ್ರಿ? ವಿಜ್ಞಾನ ತಂಡ ಪ್ರಶಸ್ತಿ, ವಿಜ್ಞಾನ ತಂಡ ಅವಾರ್ಡ್. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಒಂದು ತಂಡದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ 3 ಅಥವಾ ಹೆಚ್ಚು ವಿಜ್ಞಾನಿಗಳು ಅಥವಾ ಸಂಶೋಧಕರು ಅಥವಾ ಅನಾವೀನ್ಯಕರನ್ನು ಒಳಗೊಂಡಂತಹ ತಂಡಕ್ಕೆ ಗರಿಷ್ಠ 3 ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಬಹುದು. ಯಾವುದದು? ವಿಜ್ಞಾನ ತಂಡ ಪ್ರಶಸ್ತಿ. ಹಾಗಾದ್ರೆ ಈ 2024ರಲ್ಲಿ ಯಾರಿಗೆ ಕೊಟ್ಟಾರಪ್ಪ ಅಂತ ಕೇಳಿದ್ರು ಚಂದ್ರಯಾನ-3 ತಂಡಕ್ಕೆ ನೀಡಲಾಗಿದೆ. ಈ ಚಂದ್ರಯಾನ-3 ಯೋಜನೆ ಅದಲ್ಲ, ಬಾಹ್ಯಾಕಾಶಕ್ಕೆ ಉಡಾವಣೆಗೊಂಡಂತಹ ಚಂದ್ರಯಾನ-3 ತಂಡಕ್ಕೆ ನೀಡಲಾಗಿದೆ. ನೆಕ್ಸ್ಟ್ 2024ರ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಯಾವ ದೇಶವು ಅತಿ ಹೆಚ್ಚು ವಾರ್ಷಿಕ ತಲಾ ಆದಾಯವನ್ನು ಹೊಂದಿರುತ್ತದೆ? According to the World Report of 2024, which country will have the highest annual per capital income? ಅಂದ್ರೆ 2024ರ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಯಾವ ದೇಶವು ಅತಿ ಹೆಚ್ಚು ವಾರ್ಷಿಕ ತಲಾ ಆದಾಯವನ್ನು ಹೊಂದಿದೆ ಅಂತ ಈ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದ್ರಿ? ಎ ಆಪ್ಷನ್ಸ್ ಕೊಟ್ಟಾರ ಭಾರತ, ಬಿ ಆಪ್ಷನ್ಸ್ ಏನದ್ರಿ ಅಮೇರಿಕಾ, ಸಿ ಯಾವ್ದ್ರಿ ಚೀನಾ, ನಾಲ್ಕನೇದು ಯಾವ್ದ್ರಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರ ಅಮೇರಿಕಾ ಇದಕ್ಕೆ ಸರಿಯಾದಂತಹ ಉತ್ತರ. ಯಾವ್ದ್ರಿ? ಅಮೇರಿಕಾ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಆಪ್ಷನ್ಸ್ ಬಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ವಾರ್ಷಿಕ ತಲಾ ಆದಾಯದಲ್ಲಿ ಅಮೆರಿಕವೇ ಅಗ್ರಸ್ಥಾನ. ಅಂದ್ರೆ ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರ ಅಮೆರಿಕವು ಪ್ರಥಮ ಸ್ಥಾನದಲ್ಲಿದೆ. ಈಗ ಭಾರತ ಎಷ್ಟದ್ರಿ ತಲಾ ಆದಾಯ? ಅಮೆರಿಕದು 31,57,737.42.
ಭಾರತದ ಎಷ್ಟದು ಕೇಳಿದ್ರೆ 2,02,275. ಇದು 2022ರ ವರದಿಯ ಪ್ರಕಾರ. ಅಂದ್ರೆ ವಿಶ್ವದ ದೊಡ್ಡಣ್ಣ ಎಂದೇ ಖ್ಯಾತವಾದಂತಹ ದೇಶ ಯಾವುದು ಕೇಳಿದ್ರು ಅಮೆರಿಕ. ವಿಶ್ವದ ದೊಡ್ಡಣ್ಣ ಯಾವ್ದ್ರಿ? ಅಮೆರಿಕ ದೇಶ. ವಿಶ್ವದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಭಾರತ, ಚೀನಾ ಸೇರಿದಂತೆ ಬಹುತೇಕ ರಾಷ್ಟ್ರಗಳು ಅಮೆರಿಕದ ಸನಿಹಕ್ಕೂ ಹತ್ತಿರಕ್ಕೂ ತಲುಪಲು ಸಾಧ್ಯವಿಲ್ಲ. ಅಮೆರಿಕವೇ ಸನಿಹಕ್ಕೂ ಮತ್ತು ಹತ್ತಿರಕ್ಕೂ ತಲುಪಲು ಸಾಧ್ಯವಿಲ್ಲ ಎಂದು ವಿಶ್ವ ಬ್ಯಾಂಕ್ ಅಭಿಪ್ರಾಯಪಟ್ಟಿದೆ. ವಿವಿಧ ದೇಶಗಳ ಆರ್ಥಿಕ ಸ್ಥಿತಿ ಕುರಿತು ಅಧ್ಯಯನ ನಡೆಸಿರುವ ವಿಶ್ವ ಬ್ಯಾಂಕ್ ವಿಶ್ವ ಅಭಿವೃದ್ಧಿ ವರದಿ 2024 ಬಿಡುಗಡೆ ಮಾಡಿದೆ. ಅದರಲ್ಲಿ ಪ್ರಥಮ ಸ್ಥಾನ ಅಮೆರಿಕ ದೇಶವಾಗಿದೆ. ನೆಕ್ಸ್ಟ್, ಈ ವಿಶ್ವ ಬ್ಯಾಂಕ್ ಸಮೂಹದ ಸಂಸ್ಥೆಗಳು. ವಿಶ್ವ ಬ್ಯಾಂಕ್ ಸಮೂಹದಲ್ಲಿ ಬರುವಂತಹ ಸಂಸ್ಥೆಗಳು ಯಾವಪ್ಪ ಅಂತ ಕೇಳಿದ್ರು, ಒಂದನೇದು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ IBRD. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IFC, ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. ಬಹುಪಕ್ಷೀಯ ಹೂಡಿಕೆ ಭರವಸೆ ನಿಧಿ, ಬಹುಪಕ್ಷೀಯ ಹೂಡಿಕೆ ಭರವಸೆ ನಿಧಿ. ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ, ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯ ಪರಿಹಾರ ಕೇಂದ್ರ. ಇದರಲ್ಲಿ ಭಾರತ ಸದಸ್ಯತ್ವ ಪಡೆದಿಲ್ಲ. ಅಂದ್ರೆ ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯ ಪರಿಹಾರ ಕೇಂದ್ರ ಸಂಸ್ಥೆಯಲ್ಲಿ ಭಾರತವು ಸದಸ್ಯತ್ವವನ್ನು ಪಡೆದಿಲ್ಲ. ನೆಕ್ಸ್ಟ್, ಮತದಾನದ ಹಕ್ಕು. ಬಂಡವಾಳಕ್ಕೆ ಅನುಗುಣವಾಗಿ ಮತದಾನದ ಹಕ್ಕು. ಭಾರತದ ಮತ ಮೌಲ್ಯ ಎಷ್ಟಿತ್ತು ಪ್ರೆಸೆಂಟ್ ಇವಾಗ 2.76% ಇದೆ. ಹಾಗಾದ್ರೆ ಈ ವಿಶ್ವ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಕೇಳಿದ್ರ 1944ರಲ್ಲಿ ವಿಶ್ವ ಬ್ಯಾಂಕ್ ಸ್ಥಾಪನೆ ಆಯಿತು. 1944. ಇದರ ಸದಸ್ಯ ರಾಷ್ಟ್ರಗಳು ಕೇಳಿದ್ರಪ್ಪ ಅಂದ್ರೆ 189. ಹಾಗಾದ್ರೆ ಈ ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ಕಂಡುಬರುವುದು ವಾಷಿಂಗ್ಟನ್ DC ಕಂಡುಬರುತ್ತದೆ. ಹಾಗಾದ್ರೆ ಈ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡುವಂತಹ ವರದಿಗಳು ಯಾವಪ್ಪ ಅಂತ ಕೇಳಿದ್ರೆ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್. ನೆಕ್ಸ್ಟ್, ಗ್ಲೋಬಲ್ ಎಕನಾಮಿಕ್ ಪ್ರಾಜೆಕ್ಟ್. 3, ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. 4, ಸ್ಟ್ಯಾಟಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಮತ್ತು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್. ವಿಶ್ವ ಬ್ಯಾಂಕ್ ಈ ವರದಿಗಳನ್ನು ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್, ಅದೇ ರೀತಿಯಾಗಿ ಉದ್ಯಮ ಮಟ್ಟದಲ್ಲಿ ಉತ್ಪಾದಕತೆಯನ್ನು ಅಳೆಯುವ KLEMS ಡೇಟಾವನ್ನು ಆಧರಿಸಿ ಯಾವ ಬ್ಯಾಂಕ್ ಇತ್ತೀಚೆಗೆ ವರದಿಯನ್ನು ಬಿಡುಗಡೆ ಮಾಡಿದೆ? Which bank has recently released a report based on the KLEMS data that measures productivity that at the industry level. ಅಂದರೆ ಉದ್ಯಮ ಮಟ್ಟದಲ್ಲಿ ಉತ್ಪಾದಕತೆಯನ್ನು ಇತ್ತೀಚೆಗೆ ಯಾವ ಬ್ಯಾಂಕ್ ವರದಿಯನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್. 1 ಮತ್ತು 2 ಸರಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದ್ರು ಭಾರತೀಯ ರಿಸರ್ವ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್. ಉದ್ಯಮ ಮಟ್ಟದಲ್ಲಿ ಉತ್ಪಾದಕತೆಯನ್ನು ಅಳೆಯುವ KLEMS ದತ್ತಾಂಶ ಆಧಾರಿತ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದೆ.
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಉದ್ಯಮ ಮಟ್ಟದಲ್ಲಿ ಉತ್ಪಾದಕತೆಯನ್ನು ಅಳೆಯುವ ಕೆಎಲ್ಇಎಂಎಸ್ ಡೇಟಾಬೇಸ್ ವರದಿಯನ್ನು 2024 ಜುಲೈ 9ರಂದು ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ ಭಾರತ ಉದ್ಯೋಗ ದರವನ್ನು ಪ್ರಕಟಿಸಿದೆ. ಇದರಲ್ಲಿ 2024ರಲ್ಲಿ ಉದ್ಯೋಗ ಎಷ್ಟಿತ್ತಪ್ಪ ಅಂತ ಕೇಳಿದ್ರೆ ಜನವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 3.2 ಇತ್ತು. ಈಗ ಪ್ರಸ್ತುತ ಜನವರಿ ಟು ಮಾರ್ಚ್ ನಲ್ಲಿ ಪ್ರತಿಶತ 6% ಇದೆ. ಅದೇ ರೀತಿಯಾಗಿ ಮಹಿಳಾ ನಿರುದ್ಯೋಗಿ ದರ ಈಗ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ 8.5%. ನೆಕ್ಸ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ಅಂಕಿ ಅಂಶಗಳ ಪ್ರಕಾರ 2022-23ರಲ್ಲಿ 3.2 ಅಂದ್ರೆ ಶೇಕಡ 3.2ರಷ್ಟಿದ್ದು, ಭಾರತ ಉದ್ಯೋಗ ದರವು 2024 ಮಾರ್ಚ್ 31ರ ಅಂತ್ಯದ ವೇಳೆಗೆ 2023-24ನೇ ಹಣಕಾಸು ವರ್ಷದಲ್ಲಿ ಶೇಕಡ 6ರಷ್ಟಾಗಿದೆ. ಎಷ್ಟು? ಪ್ರಸ್ತುತ 6ರಷ್ಟಾಗಿದೆ ಎಂದು ವರದಿಯಲ್ಲಿ ತಿಳಿಸಿದೆ. ಈ ಮೂಲಕ ಉದ್ಯೋಗದ ಬೆಳವಣಿಗೆಯು ದುಪ್ಪಟ್ಟಾಗಿದೆ ಎಂದು ಕಾಲಕಾಲಕ್ಕೆ ಕೈಗಾರಿಕೆ ಉತ್ಪಾದಕತೆ ಮತ್ತು ಉದ್ಯೋಗ ಸ್ಥಿತಿಗತಿಯನ್ನು ಅಳೆಯುವ ಆರ್ಬಿಐ ವರದಿ ಮಾಡಿದೆ. ಈ ಆರ್ಬಿಐ ಕೆಎಲ್ಇಎಂಎಸ್ ಡೇಟಾಬೇಸ್ ವರದಿ, ಇದು ಕೆಎಲ್ಎಂಎಸ್ ಅಂತ ಕೇಳಿದ್ರೆ ಕ್ಯಾಪಿಟಲ್, ಕೆ ಅಂದ್ರೆ ಕ್ಯಾಪಿಟಲ್, ಎಲ್ ಅಂದ್ರೆ ಲೇಬರ್, ಇ ಅಂದ್ರೆ ಎನರ್ಜಿ, ಮೆಟೀರಿಯಲ್ ಅಂಡ್ ಸರ್ವಿಸಸ್ ಅಂದ್ರೆ ಡೇಟಾಬೇಸ್ ಹೊಂದಿರುತ್ತದೆ. ಈ ವರದಿಯನ್ನು ಸಿದ್ಧಪಡಿಸುವ ವಿಧಾನ ಅಂದ್ರೆ ಡೇಟಾಬೇಸ್ ಅಂದ್ರೆ ಕೆಎಲ್ಇಎಂಎಸ್ ವರದಿಯನ್ನು ಸಿದ್ಧಪಡಿಸುವಂತಹ ವಿಧಾನ ಯಾವುದು ಕೇಳಿದ್ರೆ, ಈ ವರದಿಯನ್ನು ಸಿದ್ಧಪಡಿಸಲು ಅಖಿಲ ಭಾರತ ಮಟ್ಟದಲ್ಲಿ 27 ವಿವಿಧ ಉದ್ಯಮಗಳನ್ನು 6 ವಲಯಗಳನ್ನಾಗಿ ಪರಿಗಣಿಸಿ ಅಲ್ಲಿನ ಉದ್ಯೋಗ ಸೃಷ್ಟಿಯನ್ನು ಅಳತೆ ಮಾಡಲಾಗುತ್ತದೆ. ಕೃಷಿ, ತೋಟಗಾರಿಕೆ ಮತ್ತು ಮೀನುಗಾರಿಕೆ, ಗಣಿಗಾರಿಕೆ ಮತ್ತು ಕ್ವಾರಿ, ಸರಕು ಉತ್ಪಾದನೆ, ವಿದ್ಯುತ್, ಅನಿಲ ಮತ್ತು ನೀರು ಸರಬರಾಜು, ನಿರ್ಮಾಣ ಮತ್ತು ಸೇವಾ ವಲಯ ಹೀಗೆ 6 ವಲಯ ಅಂಕಿ ಅಂಶಗಳನ್ನು ತನ್ನ ಕೆಎಲ್ಇಎಂಎಸ್ ದತ್ತಾಂಶ ವರದಿಯಲ್ಲಿ ಆರ್ಬಿಐ ಪರಿಗಣಿಸಿದೆ. ನೆಕ್ಸ್ಟ್ ಸರ್, ಈ ಆರ್ಬಿಐ ಸ್ಥಾಪನೆಯಾಗಿದ್ದು ಕೇಳಿದ್ರ 1935 ಏಪ್ರಿಲ್ 1ರಂದು ಆರ್ಬಿಐ ಸ್ಥಾಪನೆಯಾಯಿತು. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934ರ ಅನ್ವಯ ಅಂದ್ರೆ ಹಿಲ್ಟನ್ ಯಂಗ್ ಸಮಿತಿ ಶಿಫಾರಸಿನ ಮೇರೆಗೆ ಈ ಆರ್ಬಿಐ ಸ್ಥಾಪನೆಯಾಯಿತು. ಈ ಆರ್ಬಿಐ ಕೇಂದ್ರ ಕಚೇರಿ ಕಂಡು ಬರುವುದು ಮುಂಬೈಯಲ್ಲಿ. ಹಾಗಾದ್ರೆ ಪ್ರಥಮವಾಗಿ ಈ ಆರ್ಬಿಐನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂತ ಕೇಳೋದು ಕೋಲ್ಕತ್ತಾದಲ್ಲಿ ಕಂಡು ಬರ್ತಿತ್ತು. ಅದು 1937ರಲ್ಲಿ ಮುಂಬೈಗೆ ಏನ್ ಮಾಡ್ತಾರ, ಸ್ಥಳಾಂತರ ಅಂದ್ರೆ ವರ್ಗಾವಣೆ ಮಾಡುತ್ತಾರೆ. ಹಾಗಾದ್ರೆ ಈ ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿರುವಂತಹ ಲಾಂಛನ ಕೇಳಿದ್ರ ಬಂಗಾಳದ ಹುಲಿ, ಫಾರ್ಮ್ ಮತ್ತು ಮರ. ಬಂಗಾಳದ ಹುಲಿ ಮತ್ತು ಫಾರ್ಮ್ ಮರ. ಇಲ್ಲಿ ನೋಡ್ರಿ, ಇಲ್ಲಿ ಬಂಗಾಳ ಮತ್ತು ಫಾರ್ಮ್ ಮರ ಐತೆ. ಇಲ್ಲಿ ಕಾಣಿಸ್ತಾ ನೋಡ್ರಿ. ಇಲ್ಲಿ ಈ ರಾಷ್ಟ್ರೀಕರಣಗೊಂಡಿದ್ದು ಅಂದ್ರೆ ಆರ್ಬಿಐ ರಾಷ್ಟ್ರೀಕರಣಗೊಂಡಿದ್ದು 1949 ಜನವರಿ 1ರಂದು ರಾಷ್ಟ್ರೀಕರಣಗೊಂಡಿತ್ತು. ಅಂದ್ರೆ 1949ರ ಕಾಯ್ದೆಯ ಪ್ರಕಾರ. ಈ ಆರ್ಬಿಐನ ಪ್ರಾದೇಶಿಕ ಕಚೇರಿಗಳು ಎಲ್ಲೆಲ್ಲಿ ಕಂಡು ಬರ್ತಪ್ಪ ಅಂತ ಕೇಳಿದ್ರ ಮುಂಬೈ, ಕೋಲ್ಕತ್ತಾ, ಚೆನ್ನೈ, ದೆಹಲಿ 4 ಕಡೆ ಏನಪ್ಪಾ ಅಂದ್ರ ಆರ್ಬಿಐನ ಪ್ರಾದೇಶಿಕ ಕಚೇರಿಗಳು ಕಂಡು ಬರ್ತವೆ. ಮುಂಬೈ, ಕಲ್ಕತ್ತಾ, ಚೆನ್ನೈ, ದೆಹಲಿ. ಹಾಗಾದ್ರೆ ಆರ್ಬಿಐನ ಮೊದಲ ಗವರ್ನರ್ ಯಾರಪ್ಪ ಅಂತ ಕೇಳಿದ್ರ ಸರ್ ಓಸ್ಮನ್ ಸ್ಮಿತ್ ಓ ಸ್ಮಿತ್ ಕರೀತಾರೆ. ಆರ್ಬಿಐನ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಯಾರಂತ ಕೇಳಿದ್ರ ಸಿ.ಡಿ. ದೇಶ್ಮುಖ್. ಹಾಗಾದ್ರೆ ಪ್ರಸ್ತುತ ಆರ್ಬಿಐನ 25ನೇ ಗವರ್ನರ್ ಯಾರಪ್ಪ ಅಂತ ಕೇಳಿದ್ರ ಶಕ್ತಿಕಾಂತ್ ದಾಸ್. ಪ್ರಸ್ತುತ ಯಾರೇ ಶಕ್ತಿಕಾಂತ್ ದಾಸ್ 25ನೇದಾರು.
ಹಾಗಾದ್ರೆ 24ನೇ ಗವರ್ನರ್ ಯಾರಪ್ಪ ಅಂತ ಕೇಳಿದ್ರ ಉರ್ಜಿತ್ ಆರ್ ಪಟೇಲ್. 24ನೇದವರು ಉರ್ಜಿತ್ ಆರ್ ಪಟೇಲ್. 25ನೇದವರು ಶಕ್ತಿಕಾಂತ್ ದಾಸ್. ಹಾಗಾದ್ರೆ 15ನೇ ಹಣಕಾಸಿನ RBIನ 15ನೇ ಗವರ್ನರ್ ಯಾರಪ್ಪ ಅಂತ ಕೇಳಿದ್ರ ಮನಮೋಹನ್ ಸಿಂಗ್. ಯಾರಿ 15ನೇದವರು ಮನಮೋಹನ್ ಸಿಂಗ್. 14ನೇದವರು YV ರೆಡ್ಡಿ. ನೆಕ್ಸ್ಟ್ ಭೀಮಲ್ ಜಲನ್ ಸಮಿತಿ ಶಿಫಾರಸ್ಸಿನ ಮೇರೆಗೆ ಶಿಫಾರಸ್ಸಿನ ಮೇರೆಗೆ RBIನ ಹಣಕಾಸು ವರ್ಷ ಯಾವಾಗಪ್ಪ ಅಂತ ಕೇಳಿದ್ರ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇದು RBIನ ಹಣಕಾಸು ವರ್ಷ. ಇದು ಯಾವ ಸಮಿತಿ ಶಿಫಾರಸ್ಸಿನ ಮೇರೆಗೆ ಹಣಕಾಸು ವರ್ಷವೆಂದು ನಾಮಕರಣ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಭೀಮಲ್ ಜಲನ್ ಸಮಿತಿ. ಯಾವ್ದ್ರೆ ಭೀಮಲ್ ಜಲನ್ ಸಮಿತಿ ಶಿಫಾರಸ್ಸಿನ ಮೇರೆಗೆ RBIನ ಹಣಕಾಸು ವರ್ಷವೆಂದು ಘೋಷಣೆ ಮಾಡಲಾಯಿತು. ಪ್ರಶ್ನೆ ಕೇಳ್ತಾನೆ, RBIನ ಹಣಕಾಸು ವರ್ಷ ಅಂತ ಕೇಳಿದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ. ನೆಕ್ಸ್ಟ್, ಹುಲಿ ಸಂರಕ್ಷಣೆಗಾಗಿ ಅಮೃತ್ ಕಾಲ್ ಮಿಷನ್ ಅನ್ನು ಆರಂಭಿಸಿದವರು ಯಾರು? ಹುಲಿ ಸಂರಕ್ಷಣೆಗಾಗಿ ಅಮೃತ್ ಕಾಲ್ ಮಿಷನ್ ಅನ್ನು ಆಯೋಜಿಸಿದವರು ಯಾರು? Who started ಅಮೃತ್ ಕಾಲ್ ಮಿಷನ್ ಫಾರ್ ಟೈಗರ್ ಕನ್ಸರ್ವೇಷನ್ ಅಂತ ಕೇಳಿದ್ರೆ ಯಾರೇ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನರೇಂದ್ರ ಮೋದಿ ಇವರು ಹುಲಿ ಸಂರಕ್ಷಣೆಗಾಗಿ ಅಮೃತ್ ಕಾಲ್ ಮಿಷನ್ ಅನ್ನು ಆರಂಭಿಸಿದರು. ನೆಕ್ಸ್ಟ್, 2023ರಲ್ಲಿ ಪ್ರಾಜೆಕ್ಟ್ ಟೈಗರ್ 50 ವರ್ಷಗಳನ್ನು ಪೂರೈಸಿದ್ದು, ಇದರ ಸ್ಮರಣಾರ್ಥವಾಗಿ ಮೈಸೂರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹುಲಿ ಸಂರಕ್ಷಣೆಗಾಗಿ ಅಮೃತ್ ಕಾಲ್ ಮಿಷನ್ ಅನ್ನು ಆರಂಭಿಸಿದ್ದರು. ಅಂತಾರಾಷ್ಟ್ರೀಯ ಹುಲಿ ದಿನ ಯಾವಾಗಪ್ಪ ಅಂತ ಕೇಳಿರೋದು ಜುಲೈ 29. ಇದು 2010ರಲ್ಲಿ ನಾಮಕರಣ ಮಾಡಲಾಯಿತು. ಹುಲಿ ದಿನವೆಂದು 2010ರಲ್ಲಿ ಅದು ರಷ್ಯಾದ ಸ್ಟೇಟ್ ಪೀಟರ್ಸ್ಬರ್ಗ್ ನಲ್ಲಿ ಮಾಡಲಾಯಿತು. ಜುಲೈ 29ರಂದು ಅಂತಾರಾಷ್ಟ್ರೀಯ ಹುಲಿ ದಿನವೆಂದು ಆಚರಿಸಲಾಯಿತು. ನೆಕ್ಸ್ಟ್, ಭಾರತದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಒಟ್ಟು ಎಷ್ಟಪ್ಪ ಅಂತ ಕೇಳಿದ್ರೆ ಪ್ರಸ್ತುತ 54. ಭಾರತದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಒಟ್ಟು 54. ಈಗ 1973ರಲ್ಲಿ ಘೋಷಣೆಯಾದಂತಹ 9 ಹುಲಿ ಸಂರಕ್ಷಣಾ ತಾಣಗಳು. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಉತ್ತರಾಖಂಡ. ಬಂಡೀಪುರ ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಕನ್ಹಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ. ಮಾನಸ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ. ಸುಂದರ್ಬನ್ಸ್ ಇದು ಪಶ್ಚಿಮ ಬಂಗಾಳ ರಾಜ್ಯ. ಮೇಲ್ಘಾಟ್ ಇದು ಮಹಾರಾಷ್ಟ್ರ. ಸಿಂಪ್ಲಿಪಾಲ್ ಇದು ಒಡಿಶಾ ರಾಜ್ಯ. ರಣತಂಬೂರು ಇದು ರಾಜಸ್ಥಾನ್ ರಾಜ್ಯ. ಪಾಲೋಮ್ ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ಹುಲಿ ಸಂರಕ್ಷಣಾ ತಾಣಗಳು. ಒಟ್ಟು 9 ತಾಣಗಳು 1973ರಲ್ಲಿ ಘೋಷಣೆಯಾದಂತಹ ತಾಣಗಳು. ಅಂದ್ರೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯಗಳು ಯಾವಪ್ಪ ಅಂತ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಪ್ರಸ್ತುತ 785 ಹುಲಿಗಳು ಕಂಡುಬರುತ್ತವೆ. ಅಂದ್ರೆ ಇದು ಪ್ರಥಮ ಸ್ಥಾನ ಪಡೆದಿದೆ. 2ನೇ ಸ್ಥಾನ ಯಾವ್ದಪ್ಪ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರು 563. ಇದು 2ನೇ ಸ್ಥಾನ. 3ನೇ ಸ್ಥಾನ ಯಾವ್ದ್ರಿ? ಉತ್ತರಾಖಂಡ. ಇಲ್ಲಿ 560 ಹುಲಿಗಳು ಕಂಡುಬರುತ್ತದೆ. ಇದು 3ನೇ ಸ್ಥಾನ. 4ನೇ ಸ್ಥಾನ ಯಾವ್ದ್ರಿ?
ಮಹಾರಾಷ್ಟ್ರ ಇಲ್ಲಿ 444 ಹುಲಿಗಳು ಕಂಡು ಬರುತ್ತವೆ. ಕರ್ನಾಟಕದಲ್ಲಿ 563, ಮಧ್ಯಪ್ರದೇಶದಲ್ಲಿ 785. ಕರ್ನಾಟಕದ 5 ಹುಲಿ ಅಭಯಾರಣ್ಯಗಳು ಮತ್ತು ಹುಲಿಗಳ ಸಂಖ್ಯೆ. ಈಗ ನೋಡೋಣ. ಹುಲಿ ಅಭಯಾರಣ್ಯ ಬಂಡೀಪುರ ಹುಲಿ ಅಭಯಾರಣ್ಯ ಕಂಡುಬರುವುದು ಚಾಮರಾಜನಗರ ಜಿಲ್ಲೆಯಲ್ಲಿ. ಈಗ ನಾಗರಹೊಳೆ ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಬಿಳಿಗೇರಿ ರಂಗನಬೆಟ್ಟ ಚಾಮರಾಜನಗರದಲ್ಲಿ ಒಂದು ಬಂಡೀಪುರ, ಇನ್ನೊಂದು ಬಿಳಿಗೇರಿ ರಂಗನಬೆಟ್ಟ ಹುಲಿ ಸಂರಕ್ಷಣಾ ತಾಣಗಳು ಕಂಡುಬರುತ್ತವೆ. ಈಗ ಭದ್ರಾ ವನ್ಯಜೀವಿ ಇದು ಕಂಡುಬರುವುದು ಚಿಕ್ಕಮಗಳೂರು. ಕಾಳಿ ಅಥವಾ ದಾಂಡೇಲಿ ಹುಲಿ ಅಭಯಾರಣ್ಯ ಕಂಡುಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಮಲೆ ಮಹದೇಶ್ವರ ಬೆಟ್ಟ ಮತ್ತು ಕುದುರೆಮುಖ ಸೇರಿದಂತೆ ಇತರ ವನ್ಯಜೀವಿಗಳಲ್ಲಿ ಹುಲಿಗಳು ಕಂಡು ಬರುತ್ತದೆ. ಒಟ್ಟು ಕರ್ನಾಟಕದಲ್ಲಿ 5 ಹುಲಿ ಅಭಯಾರಣ್ಯಗಳು ಕಂಡುಬರುತ್ತವೆ. ಹಲವಾರು ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಎಷ್ಟು ಹುಲಿ ಅಭಯಾರಣ್ಯಗಳು ಕಂಡುಬರುತ್ತವೆ ಅಂತ ಕೇಳಿದ್ದಾರೆ. 5. ನೆಕ್ಸ್ಟ್, ಇತ್ತೀಚಿನ ವರದಿಯ ಪ್ರಕಾರ ಅತಿ ಹೆಚ್ಚು ಅಂದ್ರೆ ಚಿರತೆ ಗಣತಿ ಎಷ್ಟರಪ್ಪ? 2024 ನಡೆದ. ಈ ಚಿರತೆ ಗಣತಿಯನ್ನು ಪ್ರಕಟಪಡಿಸೋರು ಯಾರು ಕೇಳಿದ್ರ? NTCA ಮತ್ತು ವನ್ಯಜೀವಿ ಸಂಸ್ಥೆ. ಭಾರತದಲ್ಲಿ ಒಟ್ಟು ಚಿರತೆಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 13,874. 13,874 ಚಿರತೆಗಳು ಭಾರತದಲ್ಲಿ ಕಂಡು ಬರುತ್ತವೆ. ಹಾಗಾದ್ರೆ ಮೊದಲ ಸ್ಥಾನ ಯಾವ್ದು ಕೇಳಿದ್ರೆ ಅದು ಮಧ್ಯಪ್ರದೇಶನೇ. ಹುಲಿಯಲ್ಲಿ ಕೂಡ ಮಧ್ಯಪ್ರದೇಶ, ಚಿರತೆಯಲ್ಲಿ ಕೂಡ ಏನಪ್ಪಾ ಅಂದ್ರೆ ಮೊದಲನೇ ಸ್ಥಾನ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಚಿರತೆಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 3,907. ನಮ್ಮ ಕರ್ನಾಟಕ ಚಿರತೆಯಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ. ನಮ್ಮ ಕರ್ನಾಟಕ ಚಿರತೆಯಲ್ಲಿ ಎಷ್ಟನೇ ಸ್ಥಾನ? ಅದು 3ನೇ ಸ್ಥಾನ. ಕರ್ನಾಟಕದ ಚಿರತೆಗಳು ಕಂಡುಬರುವುದು 1,879 ಚಿರತೆಗಳು ಕಂಡು ಬರುತ್ತವೆ. ಅತಿ ಹೆಚ್ಚು ಚಿರತೆ ಹೊಂದಿರುವಂತಹ ತಾಣ ಕೇಳಿದ್ರೆ ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿ. ಅತಿ ಹೆಚ್ಚು ಚಿರತೆ ಹೊಂದಿದ ತಾಣ ಶ್ರೀಶೈಲಂ ಆಂಧ್ರ ಪ್ರದೇಶ. ನೆಕ್ಸ್ಟ್, ಈ ಚಿರತೆ ಗಣತಿ ಏನಪ್ಪಾ ಅಂದ್ರೆ ಭಾರತದ ವನ್ಯಜೀವಿ ಸಂಸ್ಥೆ. ಈ ಲಡಾಖ್ನಾಗ 477 ಹಿಮ ಚಿರತೆಗಳು ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿದೆ. ಲಡಾಖ್ ಏನಪ್ಪಾ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿದೆ. ನೆಕ್ಸ್ಟ್, ಅದೇ ರೀತಿಯಾಗಿ ಹುಲಿ ಗಣತಿಯನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ಮಾಡಲಾಗುತ್ತದೆ. ಈ ಹುಲಿ ಗಣತಿ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಕೇಂದ್ರ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವಾಲಯವು ಹುಲಿ ಗಣತಿಯನ್ನು ಮಾಡುತ್ತದೆ. ಪ್ರಸ್ತುತ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಕೇಳಿದ್ರ 3,682 ಹುಲಿಗಳು ಭಾರತದಲ್ಲಿ ಕಂಡು ಬರುತ್ತವೆ. ಅದರಲ್ಲಿ ಮಧ್ಯಪ್ರದೇಶ ಪ್ರಥಮ ಸ್ಥಾನ, 785 ಹುಲಿಗಳು ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತದೆ. 2ನೇ ಸ್ಥಾನ ಯಾವ್ದು ಕೇಳಿದ್ರೆ ನಮ್ಮ ಕರ್ನಾಟಕ, ಅಲ್ಲಿ 563 ಹುಲಿಗಳು ಕಂಡು ಬರುತ್ತದೆ. ಅಂದ್ರೆ ಹೆಚ್ಚು ಹುಲಿ ಹೊಂದಿದ ಸಂರಕ್ಷಣಾ ತಾಣ ಯಾವ್ದು ಕೇಳಿದ್ರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ಉತ್ತರಾಖಂಡ. ಇಲ್ಲಿ ಏನಪ್ಪಾ ಅಂದ್ರೆ 260 ಸಂರಕ್ಷಿತ ತಾಣಗಳು ಕಂಡು ಬರುತ್ತದೆ. ನೆಕ್ಸ್ಟ್, ಈಗ ಯಾವ್ದಪ್ಪ ಅಂದ್ರೆ ಆನೆ ಗಣತಿ. ಈ ಆನೆ ಗಣತಿಯನ್ನು ಪ್ರತಿ 5 ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ. ಹಾಗಾದ್ರೆ ಈ ಆನೆ ಗಣತಿ ವರದಿಯನ್ನು ಪ್ರಕಟಪಡಿಸೋದು ಯಾರಪ್ಪ ಅಂತ ಕೇಳಿದ್ರೆ ಕೇಂದ್ರ ಪರಿಸರ, ಅರಣ್ಯ, ಹವಾಮಾನ ಬದಲಾವಣೆ ಸಚಿವಾಲಯ. ಇವರು ಆನೆ ಗಣತಿಯ ವರದಿಯನ್ನು ಪ್ರಕಟಪಡಿಸುತ್ತಾರೆ. ಈ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವ್ದಪ್ಪ ಅಂತ ಕೇಳಿರೋದು ಏಷಿಯನ್ ಆನೆ. ಇದು ಕರ್ನಾಟಕ ರಾಜ್ಯದ ಪ್ರಾಣಿ ಆಗಿದೆ.
ಈ ಗಣತಿ ವರದಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ಟೋಟಲ್ ಎಷ್ಟಪ್ಪ ಅಂದ್ರೆ 6,395 ಆನೆಗಳನ್ನು ಹೊಂದಿದೆ. ಕರ್ನಾಟಕದಲ್ಲಿ 6,395 ಆನೆಗಳನ್ನು ಹೊಂದಿದೆ. ಅತಿ ಹೆಚ್ಚು ಆನೆ ಕಾರಿಡಾರ್ ರಾಜ್ಯ ಯಾವುದು ಕೇಳಿದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ. ಆನೆ ದಿನ ಯಾವಪ್ಪ ಅಂತ ಕೇಳಿದ್ರೆ ಆಗಸ್ಟ್ 12ರಂದು ಆನೆ ದಿನವೆಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್, ಈ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಕಾರ್ಯದರ್ಶಿ ಯಾರಪ್ಪ ಅಂತ ಕೇಳಿದ್ರ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಕಾರ್ಯದರ್ಶಿ ಯಾರು? ಹೂ ವಾಸ್ ದ ಫಸ್ಟ್ ವುಮೆನ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್? ಯಾರಿ? ವಂದಿತಾ ಶರ್ಮಾ, ಡಾಕ್ಟರ್ ಮಾಲತಿ ದಾಸ್, ಕೆ ರತ್ನಪ್ರಭಾ, ತೆರೇಸಾ ಭಟ್ಟಾಚಾರ್ಯ. ಇಲ್ಲಿ ಏನ್ ಕೇಳಿ ಕರ್ನಾಟಕದ ಮೊದಲ ಮಹಿಳಾ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ನೋಡೋಣ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದ್ರಿ? ತೆರೇಸಾ ಭಟ್ಟಾಚಾರ್ಯ. ಇವರು ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದರು. ಈ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮುಖ್ಯ ಕಾರ್ಯದರ್ಶಿಗಳು ಯಾರ್ಯಾರಪ್ಪ ಅಂತ ಕೇಳಿದ್ರ ಒಂದನೇದು ತೆರೇಸಾ ಭಟ್ಟಾಚಾರ್ಯ. ಇವರು 2000 ಅವಧಿಯಲ್ಲಿ ನೇಮಕಗೊಂಡಿದ್ದರು. ಇವರು ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಗಳು. ಎರಡನೇದವರು ಯಾರಿ? ಡಾಕ್ಟರ್ ಮಾಲತಿ ದಾಸ್. ಡಾಕ್ಟರ್ ಮಾಲತಿ ದಾಸ್ ಇವರು 2000ರಲ್ಲಿ ನೇಮಕಗೊಂಡಿದ್ದರು. ಇವರು ಎರಡನೇ ಮಹಿಳಾ ಮುಖ್ಯ ಕಾರ್ಯದರ್ಶಿ. ನೆಕ್ಸ್ಟ್, ಕೆ ರತ್ನಪ್ರಭಾ. ಕೆ ರತ್ನಪ್ರಭಾ ಇವರು 2017ರಲ್ಲಿ ನೇಮಕಗೊಂಡಿದ್ದರು. ಮೊದಲ ದಲಿತ ಮಹಿಳಾ ಕಾರ್ಯದರ್ಶಿ ಕೇಳಿದ್ರ ಕೆ ರತ್ನಪ್ರಭಾ. ಮೊದಲ ದಲಿತ ಮಹಿಳಾ ಕಾರ್ಯದರ್ಶಿ ಯಾರಿ? ಕೆ ರತ್ನಪ್ರಭಾ. ಮತ್ತು ಮೂರನೇ ಮಹಿಳಾ ಕಾರ್ಯದರ್ಶಿ ಯಾರಿ? ಕೆ ರತ್ನಪ್ರಭಾ. ಮೊದಲ ದಲಿತ ಮಹಿಳೆ ಕೇಳಿದ್ರು ಕೆ ರತ್ನಪ್ರಭಾ ಮತ್ತು ಮೂರನೇ ಮಹಿಳಾ ಕಾರ್ಯದರ್ಶಿ ಕೇಳಿದ್ರೆ ಕೆ ರತ್ನಪ್ರಭಾ. ಇವರು 2017ರಲ್ಲಿ ನೇಮಕ ಆಗಿದ್ರು. ಈಗ 49ನೇದರು ಯಾರಪ್ಪ ಅಂತ ಕೇಳಿದ್ರೆ ವಂದಿತಾ ಶರ್ಮಾ. 49ನೇದರು ಯಾರಪ್ಪ ಅಂದ್ರೆ ವಂದಿತಾ ಶರ್ಮಾ. ವಂದಿತಾ ಶರ್ಮಾ ಇವರು 2022ರಲ್ಲಿ ನೇಮಕ ಆಗಿದ್ರು. ರಾಜ್ಯದ 4ನೇ ಮಹಿಳಾ ಕಾರ್ಯದರ್ಶಿ ಯಾರೇ? ವಂದಿತಾ ಶರ್ಮಾ. ಈಗ ಪ್ರಸ್ತುತ 2024ರಲ್ಲಿ ನೇಮಕಗೊಂಡಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಯಾರಿ? ಶಾಲಿನಿ ರಜನೀಶ್. ಶಾಲಿನಿ ರಜನೀಶ್ ಇವರು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಗಳು. ಟೋಟಲ್ ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಒಟ್ಟು ಎಷ್ಟನೇ ಸ್ಥಾನ ಕೇಳಿದ್ರು? 51ನೇ ಸ್ಥಾನ. ಶಾಲಿನಿ ರಜನೀಶ್ ಇವರು 51ನೇ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು. ಮಹಿಳೆಯಲ್ಲಿ ಕೇಳಿದ್ರೆ 5ನೇದು. ಟೋಟಲ್ ಕೇಳಿದಪ್ಪ ಅಂದ್ರೆ 51ನೇ ಸ್ಥಾನ. ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದ ದಂಪತಿಗಳು ಅಂದ್ರೆ ಇಬ್ಬರು ಗಂಡ ಹೆಂಡತಿಗಳು ಕಾರ್ಯನಿರ್ವಹಿಸಿದ ಮೊದಲ ದಂಪತಿ ಬಿ.ಕೆ. ಭಟ್ಟಾಚಾರ್ಯ ಮತ್ತು ತೆರೇಸಾ ಭಟ್ಟಾಚಾರ್ಯ. ಮೊದಲ ದಂಪತಿ ಯಾರಪ್ಪ ಅಂತ ಕೇಳಿದ್ರೆ ಬಿ.ಕೆ. ಭಟ್ಟಾಚಾರ್ಯ ಮತ್ತು ತೆರೇಸಾ ಭಟ್ಟಾಚಾರ್ಯ. ಹಾಗಾದ್ರೆ ಎರಡನೇ ದಂಪತಿ ಕೇಳಿದ್ರೆ ಬಿ.ಕೆ. ದಾಸ್ ಮತ್ತು ಮಾಲತಿ ದಾಸ್. ಇವರು ಎರಡನೇ ದಂಪತಿಗಳಾಗಿ ನೇಮಕಗೊಂಡಿದ್ದರು. ಮೂರನೇ ದಂಪತಿ ಕೇಳಿದ್ರೆ ರಜನೀಶ್ ಗೋಯಲ್ ಮತ್ತು ಶಾಲಿನಿ ರಜನೀಶ್. ಇವರು ಮೂರನೇ ದಂಪತಿಗಳು ಅಂದ್ರೆ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದಂತಹ ದಂಪತಿಗಳು. ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ಇವರು ನೇಮಕಗೊಂಡಿದ್ದಾರೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಪ್ರಸ್ತುತ 41 ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ಇವರು ನೇಮಕಗೊಂಡಿದ್ದಾರೆ. 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ಇವರು ನೇಮಕಗೊಂಡಿದ್ದಾರೆ. ಹಾಗಾದ್ರೆ ಕರ್ನಾಟಕ ಸರ್ಕಾರದ ಮೊದಲ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ರೆ ಪಿ.ವಿ. ರಾವ್. ಯಾರಿ? ಪಿ.ವಿ. ರಾವ್ ಇವರು 1956ರಿಂದ 1960ರವರೆಗೆ ಕಾರ್ಯವನ್ನು ನಿರ್ವಹಿಸಿದ್ದರು. ಹಾಗಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ 38ನೇ ಮುಖ್ಯ ಕಾರ್ಯದರ್ಶಿಯಾಗಿ
ಪಿ ರವಿಕುಮಾರ್. ಪಿ ರವಿಕುಮಾರ್ ಇವರು ನೇಮಕಗೊಂಡಿದ್ದರು. 40ನೇ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ 40ನೇ ಮುಖ್ಯ ಕಾರ್ಯದರ್ಶಿಯಾಗಿ ರಜನೀಶ್ ಗೋಯಲ್ ಇವರು ನೇಮಕಗೊಂಡಿದ್ದರು. ಮೊದಲ ಕೇಳಿದ್ರ ಪಿ ವಿ ರಾವ್, 38ನೇದವ್ರು ಕೇಳಿದ್ರ ಪಿ ರವಿಕುಮಾರ್, 39ನೇದವ್ರು ಕೇಳಿದ್ರ ವಂದಿತಾ ಶರ್ಮಾ, 40ನೇದವ್ರು ಕೇಳಿದ್ರ ರಜನೀಶ್ ಗೋಯಲ್. ಪ್ರಸ್ತುತ 41ನೇದವ್ರು ಕೇಳಿದ್ರ ಶಾಲಿನಿ ರಜನೀಶ್. ನೆಕ್ಸ್ಟ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕಾರ್ಯಾಂಗದ ಮುಖ್ಯಸ್ಥರ ಹುದ್ದೆಯಾಗಿದ್ದು ಇದು ಅಧಿಕಾರಶಾಹಿ ಹುದ್ದೆಗಳಲ್ಲಿ ಮತ್ತು ರಾಜ್ಯದ IAS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆಯಾಗಿದೆ. ಪ್ರತಿ ರಾಜ್ಯ ಸರ್ಕಾರದಲ್ಲೂ ಮುಖ್ಯ ಕಾರ್ಯದರ್ಶಿಯು ಸಚಿವಾಲಯದ ಮುಖ್ಯಸ್ಥರಾಗಿರುತ್ತಾರೆ. ಇವರು ಆಡಳಿತಾತ್ಮಕ ವ್ಯವಸ್ಥೆಯ ಜವಾಬ್ದಾರಿಯೊಂದಿಗೆ ಸಚಿವಾಲಯದ ಮುಖ್ಯ ಇಲಾಖೆಗಳನ್ನು ಇವರು ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ. ನೆಕ್ಸ್ಟ್, ಮುಖ್ಯ ಕಾರ್ಯದರ್ಶಿಯವರ ನಿರ್ವಹಿಸುವಂತಹ ಕಾರ್ಯಗಳು. ಇವರು ಮಾಡುವಂತಹ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ, ಮುಖ್ಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರಾಗಿರುತ್ತಾರೆ. ನೆಕ್ಸ್ಟ್, ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಹಾಜರಿರುವ ಏಕೈಕ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಮುಖ್ಯ ಕಾರ್ಯದರ್ಶಿಗಳು. ನೆಕ್ಸ್ಟ್, ರಾಜ್ಯ ಮತ್ತು ಕೇಂದ್ರ ಹಾಗೂ ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ರಾಜ್ಯ ಮತ್ತು ಕೇಂದ್ರ ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡೋರು ಯಾರು ಕೇಳಿದ್ರ ಮುಖ್ಯ ಕಾರ್ಯದರ್ಶಿಗಳು. ನೆಕ್ಸ್ಟ್, ಭಾರತ ಸರ್ಕಾರದಿಂದ ಎಲ್ಲಾ ಪ್ರಮುಖವಾದ ಮತ್ತು ರಹಸ್ಯವಾದ ಮಾಹಿತಿಗಳನ್ನು ಇವರು ಪಡೆದುಕೊಂಡು ಅವುಗಳನ್ನು ಮುಖ್ಯಮಂತ್ರಿಗೆ ತಲುಪಿಸುತ್ತಾರೆ. ರಹಸ್ಯವಾದ ಮಾಹಿತಿಗಳನ್ನು ಪಡೆದುಕೊಂಡು ಮುಖ್ಯಮಂತ್ರಿಗಳಿಗೆ ತಲುಪಿಸುತ್ತಾರೆ. ನೆಕ್ಸ್ಟ್, ಮುಖ್ಯ ಕಾರ್ಯದರ್ಶಿಯು ರಾಜ್ಯದ ಆಡಳಿತ ಯಂತ್ರದ ಮುಖ್ಯಸ್ಥರಾಗಿದ್ದು ಸಂಪುಟದ ಸಚಿವರಿಗೆ ಸಲಹೆಗಾರರಾಗಿ ಮತ್ತು ನಾಗರಿಕ ಸೇವೆಯ ಮುಖ್ಯಸ್ಥರಾಗಿದ್ದುಕೊಂಡು ಮಾರ್ಗದರ್ಶನ ನೀಡುವುದರ ಜೊತೆಗೆ ರಾಜ್ಯದ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ನೆಕ್ಸ್ಟ್, ದೇಶದ ವಿವಿಧ ಇಲಾಖೆಗಳ ಮುಖ್ಯಸ್ಥರುಗಳು. ದೇಶದ IAS ಭಾರತ ಆಡಳಿತ ಸೇವೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. IAS ಅಧಿಕಾರಿಗಳಲ್ಲಿಯೇ ಅತ್ಯುನ್ನತ ಹುದ್ದೆ ಯಾವುದಪ್ಪ ಅಂತ ಕೇಳೋದು ಯಾವುದು? ಸಂಪುಟ ಕಾರ್ಯದರ್ಶಿ ಹುದ್ದೆ, ಕ್ಯಾಬಿನೆಟ್ ಸೆಕ್ರೆಟರಿ ಆಫ್ ಇಂಡಿಯಾ. ಇದು IAS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆಯಾಗಿದೆ, ಸಂಪುಟ ಕಾರ್ಯದರ್ಶಿ ಹುದ್ದೆ. ಹಾಗಾದ್ರೆ ಪ್ರಸ್ತುತ ಅಂದ್ರೆ ಭಾರತದ ಪ್ರಸ್ತುತ 33ನೇ ಕ್ಯಾಬಿನೆಟ್ ಕಾರ್ಯದರ್ಶಿ ಯಾರು ಕೇಳಿದ್ರ ಟಿ.ವಿ. ಸೋಮನಾಥನ್ ಇವರು ಪ್ರಸ್ತುತ ಭಾರತದ 33ನೇ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿದ್ದಾರೆ. ನೆಕ್ಸ್ಟ್, ದೇಶದ IPS ಭಾರತೀಯ ಪೊಲೀಸ್ ಸೇವೆ, ಇಂಡಿಯನ್ ಪೊಲೀಸ್ ಸರ್ವಿಸ್. IPS ಅಧಿಕಾರಿಗಳಲ್ಲಿಯೇ ಅತ್ಯುನ್ನತ ಹುದ್ದೆ ಯಾವುದಪ್ಪ ಅಂತ ಕೇಳೋದು IB ಹುದ್ದೆ. IB ಅಂದ್ರೆ ಇಂಟೆಲಿಜೆನ್ಸಿ ಬ್ಯೂರೋ. ಇದು IPS ಅಧಿಕಾರಿಗಳಲ್ಲಿಯೇ ಅತ್ಯುನ್ನತವಾದಂತಹ ಹುದ್ದೆಯಾಗಿದೆ. ಭಾರತದ ಪ್ರಸ್ತುತ IB ಅಂದ್ರೆ ಇಂಟೆಲಿಜೆನ್ಸಿ ಬ್ಯೂರೋನ ಮುಖ್ಯಸ್ಥರು ಯಾರಪ್ಪ ಅಂತ ಕೇಳಿದ್ರ ತಪನ್ ಕುಮಾರ್ ದೇಕಾ ಇವರು ಪ್ರಸ್ತುತ ಭಾರತದ IBಯ ಮುಖ್ಯಸ್ಥರಾಗಿದ್ದಾರೆ. ನೆಕ್ಸ್ಟ್, ಭಾರತ ವಿದೇಶಾಂಗ ಸೇವೆಯಲ್ಲಿ ಅತ್ಯುನ್ನತ ಹುದ್ದೆ. ಭಾರತ ವಿದೇಶಾಂಗ ಸೇವೆಯಲ್ಲಿ ಅತ್ಯುನ್ನತ ಹುದ್ದೆ ಅಂದ್ರೆ FS ವಿದೇಶಾಂಗ ಕಾರ್ಯದರ್ಶಿ ಹುದ್ದೆ.
ಯಾವ್ದ್ರಿ ಭಾರತದ ವಿದೇಶಾಂಗ ಸೇವೆಯಲ್ಲಿ ಅತ್ಯುನ್ನತ ಹುದ್ದೆ ಯಾವ್ದು ಕೇಳಿದ್ರು ವಿದೇಶಾಂಗ ಕಾರ್ಯದರ್ಶಿ ಹುದ್ದೆ. ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ. ಭಾರತದ ಪ್ರಸ್ತುತ 35ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ವಿಕ್ರಮ್ ಮಿಸ್ರಿ. ವಿಕ್ರಮ್ ಮಿಸ್ರಿ ಇವರು ಭಾರತದ ಪ್ರಸ್ತುತ 35ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಹಾಗಾದ್ರೆ 34ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದವರು ಯಾರು ಕೇಳಿದ್ರ ವಿನಯ್ ಮೋಹನ್ ಕ್ವಾತ್ರಾ. ವಿನಯ್ ಮೋಹನ್ ಕ್ವಾತ್ರಾ ಇವರು 34ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದರು. ಇವಾಗ ಪ್ರಸ್ತುತ 35ನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ವಿಕ್ರಮ್ ಮಿಸ್ರಿ ಇವರು ನೇಮಕಗೊಂಡಿದ್ದಾರೆ. ನೆಕ್ಸ್ಟ್, ಭಾರತದ ಅರಣ್ಯ ಸೇವೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆ ಯಾವುದಪ್ಪ ಅಂತ ಕೇಳಿದ್ರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಕರು. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಕರು ಇದು IFS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆಯಾಗಿದೆ. ಪ್ರಸ್ತುತ ಭಾರತದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಕರು ಕೇಳಿದ್ರ ಶ್ರೀಮತಿ ಸೀಮಾ ಗಾರ್ಗ್. ಸೀಮಾ ಗಾರ್ಗ್ ಇವರು ಪ್ರಸ್ತುತ ಭಾರತದ ಮುಖ್ಯ ಅರಣ್ಯ ಸಂರಕ್ಷಕರಾಗಿದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನವೆಷ್ಟು? ವಾಟ್ ಈಸ್ the India's position in the 2024 Paris Olympics medal list? ಅಂದ್ರೆ ಭಾರತವು 2024ರಲ್ಲಿ ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ಭಾರತದ ಸ್ಥಾನವೆಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಆಪ್ಷನ್ ಸಿ. 71ನೇ ಸ್ಥಾನವನ್ನು ಭಾರತವು ಪಡೆದುಕೊಂಡಿದೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಪದಕ ಪಟ್ಟಿಯಲ್ಲಿ ನೋಡೋದಾದ್ರೆ ಪ್ರಥಮ ಸ್ಥಾನ ಯಾವುದ್ರಿ ಅಮೆರಿಕ. ಎಷ್ಟಪ್ಪ ಅಂತ ಕೇಳಿದ್ರೆ 40 ಚಿನ್ನ, 44 ಬೆಳ್ಳಿ, 42 ಕಂಚು, ಒಟ್ಟು ಎಷ್ಟಪ್ಪ ಅಂದ್ರೆ 126 ಪದಕಗಳನ್ನು ಪಡೆದುಕೊಂಡಿದೆ. ಎರಡನೇದು ಯಾವ್ದ್ರಿ ಚೀನಾ, ಮೂರನೇದು ಜಪಾನ್, ನಾಲ್ಕನೇದು ಆಸ್ಟ್ರೇಲಿಯಾ, ಐದನೇದು ಫ್ರಾನ್ಸ್. ನಮ್ಮ ಭಾರತ ಎಷ್ಟನೇ ಸ್ಥಾನ ಕೇಳಿದ್ರೆ ಅದು 71ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಚಿನ್ನದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಸಾಧನೆಯನ್ನು ಮಾಡಿಲ್ಲ. ಬೆಳ್ಳಿ ಏನಪ್ಪಾ ಅಂದ್ರೆ ಒಂದು ಕಂಚು, 5 ಪ್ರಶಸ್ತಿಗಳು, ಒಟ್ಟು ಎಷ್ಟಪ್ಪ ಕೇಳಿದ್ರೆ 6 ಪ್ರಶಸ್ತಿಗಳನ್ನು ಭಾರತವು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಪಾಕಿಸ್ತಾನ ಎಷ್ಟನೇದಪ್ಪ ಅಂದ್ರೆ 62ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದ್ರೆ ಒಂದು ಚಿನ್ನವನ್ನು ಗಳಿಸಿದ್ದಕ್ಕಾಗಿ ಪಾಕಿಸ್ತಾನವು 62ನೇ ಸ್ಥಾನಕ್ಕೆ ಏರಿದೆ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತವು ಭಾರತದ 117 ಮಂದಿ ಕ್ರೀಡಾಪಟುಗಳು 16 ಕ್ರೀಡೆಗಳಲ್ಲಿ ಭಾಗವಹಿಸಿದ್ದರು. 117 ಕ್ರೀಡಾಪಟುಗಳಲ್ಲಿ 70 ಮಂದಿ ಪುರುಷರು, 77 ಮಂದಿ ಮಹಿಳೆಯರು ಭಾಗವಹಿಸಿದ್ದರು. ಈ ಕ್ರೀಡಾಪಟುಗಳಲ್ಲಿ 29 ಮಂದಿ ಅಥ್ಲೆಟಿಕ್ಸ್ ವಿಭಾಗವನ್ನು ಪ್ರತಿನಿಧಿಸಿದ್ದು ಅತಿ ಹೆಚ್ಚು ಕ್ರೀಡಾಪಟುಗಳು ಪ್ರತಿನಿಧಿಸಿದ ವಿಭಾಗವಾಗಿತ್ತು. ಭಾರತದ ಕ್ರೀಡಾಪಟುಗಳಲ್ಲಿ ಕರ್ನಾಟಕದಿಂದ 9 ಮಂದಿ ಭಾಗವಹಿಸಿದರು. ಈ 117 ಕ್ರೀಡಾಪಟುಗಳಲ್ಲಿ ಕರ್ನಾಟಕದಿಂದ ಎಷ್ಟು ಮಂದಿ ಭಾಗವಹಿಸಿದ್ರು ಅಂತ ಕೇಳಿದ್ರ ಎಷ್ಟ್ರಿ 9 ಜನ ಏನಪ್ಪಾ ಅಂದ್ರ ಭಾಗವಹಿಸಿದರು. 9 ಮಂದಿ ಭಾಗವಹಿಸಿದರು. ಭಾರತದ ಕ್ರೀಡಾಪಟುಗಳು 1 ಬೆಳ್ಳಿ 5 ಕಂಚು, ಒಟ್ಟು ಎಷ್ಟು ಪ್ರಶಸ್ತಿಗಳು 6 ಪದಕಗಳನ್ನು ಗೆದ್ದಿದೆ. 71ನೇ ಸ್ಥಾನಕ್ಕೆ ತಲುಪಬೇಕಾಯಿತು. ಒಂದು ಚಿನ್ನವನ್ನು ಪಡೆದು ಪಾಕಿಸ್ತಾನ್ 62ನೇ ಸ್ಥಾನವನ್ನು ಪಡೆಯಿತು. ಬರೀ ಒಂದು ಚಿನ್ನ ಪಡೆದಕ್ಕಾಗಿ ಪಾಕಿಸ್ತಾನ್ 62ನೇ ಸ್ಥಾನಕ್ಕೆ ಹೋಯಿತು.
ಒಲಿಂಪಿಕ್ಸ್ ನಲ್ಲಿ ರ್ಯಾಂಕಿಂಗ್ ಕೊಡುವಾಗ ಚಿನ್ನದ ಸಂಖ್ಯೆಯನ್ನು ಆಧರಿಸಿ ರ್ಯಾಂಕ್ ಕೊಡಲಾಗುತ್ತದೆ. ನೆಕ್ಸ್ಟ್, ಇದು ಕಳೆದ 24 ವರ್ಷಗಳಲ್ಲಿಯೇ ಕಡಿಮೆ ಸ್ಥಾನ ಎನಿಸಿದೆ. ಅಂದ್ರೆ ಇದಕ್ಕಿಂತ ಮುಂಚೆ 1996 ಮತ್ತು 2000ದಲ್ಲೂ ಕೂಡ ಭಾರತ 71ನೇ ಸ್ಥಾನಕ್ಕೆ ತಲುಪಿತು. ನೆಕ್ಸ್ಟ್, ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ವಿವಿಧ ವಿಭಾಗದಲ್ಲಿ ಭಾರತದ 6 ಪದಕ ಪಡೆದವರು, ಅಂದ್ರೆ 6 ಪ್ರಶಸ್ತಿಗಳನ್ನು ಪಡೆದುಕೊಂಡವರು ಯಾರಪ್ಪ ಅಂತ ಕೇಳಿದ್ರೆ, ಮತ್ತು ಅವ್ರು ಪಡೆದಂತಹ ವಿಭಾಗ ಯಾವುದು ಅಂತ ನೋಡೋಣ ಸ್ನೇಹಿತರೆ. ನೀರಜ್ ಚೋಪ್ರಾ ಇವರು ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಯಾವ್ದ್ರಿ? ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರು ಪುರುಷ ಜಾವ್ಲಿನ್ ಥ್ರೋದಲ್ಲಿ ನೀರಜ್ ಚೋಪ್ರಾ ಇವರು ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಅಮನ್ ಸೆರಾವತ್ ಇವರು ಕೂಡ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರು 57 kg ಫ್ರೀಸ್ಟೈಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಮನು ಬಾಕರ್ ಇವರು ಮಹಿಳೆ. ಮನು ಬಾಕರ್ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರು 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಸ್ವಪ್ನಿಲ್ ಕುಸಲೆ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಪುರುಷರ 50 ಮೀಟರ್ ರೈಫಲ್ 3 ಸ್ಥಾನಗಳಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಮನು ಬಾಕರ್ ಮತ್ತು ಸರ್ಬೋಜಿತ್ ಸಿಂಗ್ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರು 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಸ್ಪರ್ಧೆಯಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡದಲ್ಲಿ ಕಂಚಿನ ಪದಕವನ್ನು ಮನು ಬಾಕರ್ ಮತ್ತು ಸರ್ಬೋಜಿತ್ ಸಿಂಗ್ ಇವರು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಭಾರತೀಯ ಹಾಕಿ ತಂಡ ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಇದು ಪುರುಷರ ಹಾಕಿ ತಂಡವು ಕಂಚಿನ ಪದಕವನ್ನು ಪಡೆದುಕೊಂಡಿದೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಮತ್ತು 2020ರ ಟೋಕಿಯೋ ಒಲಿಂಪಿಕ್ಸ್ 2024ರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಮತ್ತು 2020ರ ಟೋಕಿಯೋ ಒಲಿಂಪಿಕ್ಸ್ ಭಾಗವಹಿಸಿದ ಭಾರತದ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 2024ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ 117. ಅದೇ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ 2020ರಲ್ಲಿ ನಡೆದಂತಹ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ 119 ಜನ ಭಾಗವಹಿಸಿದರು. ಅದರಲ್ಲಿ ಭಾರತ ಗೆದ್ದ ಒಟ್ಟು ಪದಕ ಎಷ್ಟು ಅಂತ ಕೇಳಿದ್ರ 1 ಬೆಳ್ಳಿ 5 ಕಂಚು. ಈಗ ಪ್ರಸ್ತುತ ಅಂದ್ರೆ 1 ಬೆಳ್ಳಿ 5 ಕಂಚು ಒಟ್ಟು 6 ಪದಕಗಳನ್ನು ಪಡೆದುಕೊಂಡಿದೆ. ಅಂದ್ರೆ 2020ರಲ್ಲಿ 1 ಚಿನ್ನ 2 ಬೆಳ್ಳಿ 4 ಕಂಚು ಅಂದ್ರೆ ಒಟ್ಟು 7 ಪದಕಗಳನ್ನು ಪಡೆದುಕೊಂಡಿತ್ತು. ಈಗ ಭಾರತ ಪ್ರಸ್ತುತ ಸ್ಥಾನಕ್ಕೆ 71. ಅದೇ 2024ರಲ್ಲಿ ನೋಡಿದರೆ 48ನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಅತಿ ಹೆಚ್ಚು ಪದಕ ಪಡೆದ ರಾಷ್ಟ್ರ ಇವಾಗ ಪ್ರಸ್ತುತ ಅಮೆರಿಕ. ಅವಾಗೂ 2020ರಲ್ಲಿ ಅಮೆರಿಕ ಏನಪ್ಪಾ ಅಂದ್ರೆ ಪ್ರಥಮ ಸ್ಥಾನವನ್ನೇ ಗಳಿಸಿತು. ನೆಕ್ಸ್ಟ್, ಈ ಕರ್ನಾಟಕದ ಕ್ರೀಡಾಪಟುಗಳು ಅಂದ್ರೆ 9 ಮಂದಿ ಭಾಗವಹಿಸಿದರು. ಆ 9 ಮಂದಿ ಏನಪ್ಪಾ ಅಂದ್ರೆ ರೋಹನ್ ಬೋಪಣ್ಣ ಇವರು ಟೆನ್ನಿಸ್ ಡಬಲ್ಸ್ ವಿಭಾಗದಲ್ಲಿ ಕ್ರೀಡೆಗೆ ಸಂಬಂಧಿಸಿದರು. ನೆಕ್ಸ್ಟ್, ಎಂ.ಆರ್. ಪೋವಮ್ಮ ಇವರು ಅಥ್ಲೆಟಿಕ್ಸ್ಗೆ ಸಂಬಂಧಿಸಿದಂತಹ ವ್ಯಕ್ತಿ. ವಿಜೋ ಚಾಕೋ ಕುರಿಯನ್ ಇವರು ಅಥ್ಲೆಟಿಕ್ಸ್ ಮೀಸಲು ಕ್ರೀಡೆಗೆ ಸಂಬಂಧಿಸಿದ್ದರು. ಅಶ್ವಿನಿ ಹೊನ್ನಪ್ಪ ಇವರು ಬ್ಯಾಡ್ಮಿಂಟನ್ ಮಹಿಳೆಯರ ಡಬಲ್ಸ್. ಆದಿತಿ ಅಶೋಕ್ ಗಾಲ್ಫ್. ಶ್ರೀಹರಿ ನಟರಾಜ್ ಈಜು. ಅನಿಧಿ
ದಿನಿಧಿ ದೇವ್ ಸಿಂಗೋ ಈಜು, ಅರ್ಚನಾ ಕಾಮತ್ ಟೇಬಲ್ ಟೆನ್ನಿಸ್, ನಿಶಾತ್ ದೇವ್ ಇವರು ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಿಸಿದಂತಹ ವ್ಯಕ್ತಿಗಳು. ಒಲಿಂಪಿಕ್ಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಒಲಿಂಪಿಕ್ಸ್ ಸ್ಥಾಪನೆಯಾಗಿದ್ದು ಕ್ರಿಸ್ತ ಪೂರ್ವ 777ರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡಾಕೂಟ ಆರಂಭವಾಯಿತು. ಈ ಕ್ರೀಡಾಕೂಟವು ಕ್ರಿಸ್ತ ಶಕ 393 ಅಂದ್ರೆ 4ನೇ ಶತಮಾನದಲ್ಲಿ ಸ್ಥಾಪನೆಯಾಯಿತು. ಈಗ ಆಧುನಿಕ ಜಗತ್ತಿನ ಪ್ರಥಮ ಒಲಿಂಪಿಕ್ಸ್ ಕ್ರೀಡೆಗಳು 1896ರಲ್ಲಿ ಗ್ರೀಸ್ನ ಅಥೆನ್ಸ್ ನಗರದಲ್ಲಿ ಜರುಗಿದವು. ಒಲಿಂಪಿಕ್ಸ್ ಧ್ವಜದಲ್ಲಿರುವಂತಹ 5 ಚಕ್ರಗಳು. ಒಲಿಂಪಿಕ್ಸ್ ಧ್ವಜದಲ್ಲಿ 5 ಚಕ್ರಗಳು ಇರುತ್ತವೆ ಮತ್ತು 5 ಬಣ್ಣಗಳಿಂದ ಕೂಡಿರುತ್ತವೆ ಮತ್ತು 5 ಖಂಡಗಳನ್ನು ಸೂಚಿಸುತ್ತವೆ. ಇದಲ್ಲ 5 ರಿಂಗ್ಗಳೆಲ್ಲ ಇವು 5 ಚಕ್ರಗಳು ಕಂಡುಬರುತ್ತವೆ ಮತ್ತು 5 ಬಣ್ಣಗಳು ಕೂಡ ಕಂಡುಬರುತ್ತವೆ. ಅದೇ ರೀತಿಯಾಗಿ 5 ಖಂಡಗಳನ್ನು ಕೂಡ ಸೂಚನೆ ಮಾಡುತ್ತವೆ. ಈಗ ನೀಲಿ ಬಣ್ಣದ ರಿಂಗ್ ಏನು ಸೂಚನೆ ಮಾಡ್ತಪ್ಪ ಅಂತ ಯುರೋಪ್ ಖಂಡವನ್ನು ಸೂಚನೆ ಮಾಡುತ್ತದೆ. ಯುರೋಪ್ ಖಂಡ. ಇದು ಹಳದಿ ರಿಂಗ್ ಅದಲ್ಲ, ಇದು ಏಷ್ಯಾ ಖಂಡ. ಇದು ಏಷ್ಯಾ ಖಂಡ. ನೆಕ್ಸ್ಟ್ ಕಪ್ಪು ಬಣ್ಣದಲ್ಲ, ಇದು ಆಫ್ರಿಕಾ ಖಂಡವನ್ನು ಸೂಚನೆ ಮಾಡುತ್ತೈತೆ. ನೆಕ್ಸ್ಟ್ ಹಸಿರು ಬಣ್ಣ ಇದೆಯಲ್ಲ, ಇದು ಆಸ್ಟ್ರೇಲಿಯಾ ಖಂಡ. ಇದು ಆಸ್ಟ್ರೇಲಿಯಾ ಖಂಡವನ್ನು ಸೂಚನೆ ಮಾಡುತ್ತದೆ. ಈಗ ಕೆಂಪು ಬಣ್ಣದಲ್ಲ, ಇದು ಕೆಂಪು ಬಣ್ಣದ ರಿಂಗ್ ಇರುವುದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಖಂಡವನ್ನು ಸೂಚನೆ ಮಾಡುವಂತಹ ಬಣ್ಣವಾಗಿದೆ. ಹಲವಾರು ಬಾರಿ ಈ ಪ್ರಶ್ನೆಯನ್ನು ಕೇಳುತ್ತಾರೆ ಸ್ನೇಹಿತರೆ, ಒಂದು ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಬೇಸಿಗೆ ಕಾಲದ ಒಲಿಂಪಿಕ್ಸ್. ಅಂದ್ರೆ ಈ ಒಲಿಂಪಿಕ್ಸ್ ಗಳು ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಎಷ್ಟು? ಪ್ರತಿ 4 ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ಕ್ರೀಡೆಗಳನ್ನು ನಡೆಸಲಾಗುತ್ತದೆ. ಹಾಗಾದ್ರೆ 2020ರಲ್ಲಿ ಈ ಬೇಸಿಗೆ ಒಲಿಂಪಿಕ್ಸ್ ಎಲ್ಲಿ ನಡೆದಪ್ಪ ಅಂತ ಕೇಳಿದ್ರು ಟೋಕಿಯೋ, ಜಪಾನ್ನ ಟೋಕಿಯೋದಲ್ಲಿ ನಡೆಯಿತು. ಇವಾಗ ಪ್ರಸ್ತುತ 2024ರಲ್ಲಿ ಅಂದ್ರೆ 33ನೇ ಒಲಿಂಪಿಕ್ಸ್ ಎಲ್ಲಿ ನಡೆದಪ್ಪ ಅಂತ ಕೇಳಿದ್ರು ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ನಡೆದಿದೆ. ಹಾಗಾದ್ರೆ ಈಗ 4 ವರ್ಷ ಬಿಟ್ಟು ಎಲ್ಲಿ ನಡೀತಪ್ಪ ಮತ್ತದು 2028ರಲ್ಲಿ 34ನೇ ಒಲಿಂಪಿಕ್ಸ್ ಲಾಸ್ ಏಂಜಲಸ್ ಅಂದ್ರೆ ಅಮೆರಿಕ ದೇಶದಲ್ಲಿ ನಡೀತಿದೆ. ಎಲ್ಲಿ ನಡೀತಾ ಇರೋದು? 2028ರಲ್ಲಿ ಲಾಸ್ ಏಂಜಲಸ್ ನಲ್ಲಿ ನಡೆಯುತ್ತದೆ, ಅಂದ್ರೆ ಅಮೆರಿಕ ದೇಶದಲ್ಲಿ ನಡೆಯುತ್ತದೆ. ಮತ್ತೆ 4 ವರ್ಷ ಬಿಟ್ಟು ಎಲ್ಲಿ ನಡೀತಪ್ಪ ಅಂತ ಕೇಳೋದು ಅಂದ್ರೆ 2032ರಾಗ 35ನೇ ಒಲಿಂಪಿಕ್ಸ್, ಅದು ಬ್ರಿಸ್ಬೇನ್ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ನಡೆಯುತ್ತದೆ. ನೆಕ್ಸ್ಟ್ ಈಗ ಚಳಿಗಾಲದ ಒಲಿಂಪಿಕ್ಸ್. ಇದು ಕೂಡ ಏನಪ್ಪಾ ಅಂದ್ರೆ 4 ವರ್ಷಗಳಿಗೊಮ್ಮೆ ನಡೆಯುವಂತಹ ಒಲಿಂಪಿಕ್ಸ್ ಆಗಿದೆ. ಇದು 2022ರಲ್ಲಿ 24ನೇ ಒಲಿಂಪಿಕ್ಸ್ ನಡೆದಿದ್ದು ಚೀನಾದ ಬೀಜಿಂಗ್ ನಲ್ಲಿ ನಡೆದಿದೆ. ಈಗ ನೆಕ್ಸ್ಟ್ 2026ರಾಗ ಎಲ್ಲಿ ನಡೀತಪ್ಪ ಅಂತ ಕೇಳೋದು ಮಿಲಾನ್ ಕೋರ್ಟ್, ಇಟಲಿ ದೇಶದಲ್ಲಿ ನಡೆಯುತ್ತದೆ. ಎಲ್ರಿ? ಇಟಲಿ ದೇಶದಲ್ಲಿ ನಡೆಯುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ ಹಾಗೂ ಬಾಜು ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ. ನಾವು ಹಾಕುವಂತಹ ಹೊಸ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತದೆ. ಎಲ್ಲರಿಗೂ ಧನ್ಯವಾದಗಳು.